ಓಂ ಶಾಂತಿ. ನಾನಾತ್ಮ ಮಸ್ತಕದ ಗುಹೆಯಲ್ಲಿ ಪ್ರಕಾಶವಾಗಿ ಬೆಳಗುತ್ತಿರುವ ಪವಿತ್ರ ಸ್ವರೂಪ ಆತ್ಮ ನಾನು. ಪ್ರಕಾಶವಾದ ಪವಿತ್ರ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ನಷ್ಟಮೋಹದ ಬಗ್ಗೆ ವಿವರಿಸ್ತಾ ಇದ್ದಾರೆ. ನಷ್ಟಮೋಹ ಹಾಗೂ ಭಿನ್ನ ಭಿನ್ನ ಯುಕ್ತಿಗಳು ಇಂದಿನ ಮುರಳಿಯಲ್ಲಿದೆ. ಮುರಳಿಯ ದಿನಾಂಕವಾಗಿದೆ 22/7/72. ಭಗವದ್ಗೀತೆಯ ಕೊನೆಯ ವಾಕ್ಯದಲ್ಲಿ ಕೂಡ ಬಾಬಾ ಯಾವಾಗಲೂ ನೆನಪು ಮಾಡಿಸ್ತಿರ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ನಷ್ಟಮೋಹ ಸ್ಮೃತಿರ್ಲಬ್ಧ ಅಂತ. ಅಂದರೆ ಯುದ್ಧ ಮಾಡಿ ಗೆಲ್ಲಬೇಕಾದ್ರೆ ಅಲ್ಲಿ ನಷ್ಟಮೋಹಿ ಆಗದೆ ಯುದ್ಧಕ್ಕೆ ಅಲ್ಲಿ ಸಿದ್ಧತೆ ಅರ್ಜುನನಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ನಷ್ಟಮೋಹಿ ಆಗುವಂಥ ವಿವರಣೆ ಪರಮಾತ್ಮ ಕೊಟ್ಟರು ಅಂತ ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ. ಈಗ ಸತ್ಯಗೀತಾ ಜ್ಞಾನದಾತ ಶಿವಬಾಬನು ಕೂಡ ನಾವು ನಷ್ಟಮೋಹಿಯಾಗಿ ತೀವ್ರ ಪುರುಷಾರ್ಥಿ ಆಗೋದು ಹೇಗೆ, ನಷ್ಟಮೋಹದ ಅನೇಕ ಯುಕ್ತಿಗಳನ್ನು ಬಾಬಾ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. अपने को हर एक स्मृति स्वरूप समझते हो. स्मृति स्वरूप हो जाने से स्थिति क्या बन जाती हैं और कब बनती हैं. ಬಾಬಾ ಕೇಳ್ತಾರೆ, ನಮ್ಮನ್ನು ನಾವು ಸದಾ ಸ್ಮೃತಿ ಸ್ವರೂಪರಂದರೆ ನಿರಂತರ ಬಾಬನ ನೆನಪಿನಲ್ಲಿ ಇದ್ದೇನೆ. ಹೀಗೆ ಸ್ಮೃತಿ ಸ್ವರೂಪರಾಗಿರೋರ ಸ್ಥಿತಿ ಏನಾಗಿರ್ತದೆ, ಇದು ಯಾವಾಗ ರೂಪಣೆ ಆಗ್ತದೆ? ಸ್ಮೃತಿ ಸ್ವರೂಪ ತಬ್ ಬಂತೆ ಹೇ ಜಬ್ ನಷ್ಟ ಮೋಹ ಹೋ ಜಾತೆ. ಸ್ಮೃತಿ ಸ್ವರೂಪರು ಯಾವಾಗ ಆಗ್ತೇವೆ? ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂದರೆ ಪರಮಾತ್ಮನ ನೆನ್ಪು ಮಾಡು, ಪರಮಾತ್ಮನ ನೆನ್ಪು ಮಾಡು ಅಂತ ಸಾಯೋವಾಗೆಲ್ಲ ಹೇಳ್ತಿರ್ತಾರೆ. ಸಾಯೋ ಸಮಯದಲ್ಲಿ ಹೇಳಿಕೊಟ್ರೆ ಸ್ಮೃತಿ ಬರುತ್ತಾ? ಅಥವಾ ಏನೋ ಸಮಸ್ಯೆ ಪರಿಸ್ಥಿತಿಗಳು ಭಯಂಕರ ಬಂದಿರ್ತವೆ, ಆಗಲೂ ಹೇಳ್ತಾರೆ ಭಗವಂತ ಇದ್ದಾನೆ, ಭಗವಂತನ ಧ್ಯಾನ ಮಾಡಿರಿ, ಭಗವಂತನನ್ನು ಸ್ಮರಿಸಿರಿ, ಆವಾಗ ಸ್ಮೃತಿ ಬರುತ್ತಾ? ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಸ್ಮೃತಿ ಸ್ವರೂಪರು ಯಾವಾಗ ಆಗ್ತೇವೆ ಅಂದರೆ ನಷ್ಟಮೋಹಿಗಳಾಗಬೇಕು. ತೈಸೆ ನಷ್ಟಮೋಹ ಸ್ಮೃತಿ ಸ್ವರೂಪ ಬನೆ ಹೋಗಿ ಅಭಿ ಸ್ಮೃತಿ ಸ್ವರೂಪ ಹೋ. ಈಗ ನಷ್ಟಮೋಹ ಸ್ಮೃತಿ ಸ್ವರೂಪರು, ಈಗ ನಷ್ಟಮೋಹಿಗಳಾಗಿ ಸ್ಮೃತಿ ಸ್ವರೂಪರಾಗಿದ್ದೀರಾ. ಸ್ಮೃತಿ ಸ್ವರೂಪ ಸೇ ವಿಸ್ಮೃತಿ ಮೇ ಕ್ಯೂ ಆ ಜಾತೆ ಹೋ. ಈಗ ನಾವು ನಷ್ಟಮೋಹಿನೂ ಆಗಿದ್ದೇವೆ, ಸ್ಮೃತಿ ಸ್ವರೂಪದಲ್ಲಿದ್ದೆ, ನಿರಂತರ ನಮ್ಮ ಮನಸ್ಸು ಬುದ್ಧಿ ಬಾಬನ ನೆನಪಿನಲ್ಲೇ ಇದೆ. ಎಷ್ಟೋ ಜನ ಹೇಳ್ತಾರೆ ಬಾಬನ ಮಕ್ಕಳು ನಮಗೆ ಬಾಬನ ನೆನಪು ಸದಾ ಇರ್ತದೆ. ಹಾಗಾದರೆ ನೀವು ಸ್ಮೃತಿ ಸ್ವರೂಪರಾಗಿರೋರಿಗೆ ವಿಸ್ಮೃತಿ ಯಾಕೆ ಬರ್ತದೆ? ಜರೂರ್ ಕೊಯ್ ನ ಕೊಯ್ ಮೋಹ ಅರ್ಥಾತ್ ಲಗಾವ್ ಅಬ ತಕ್ ರಹಾ ಹುವಾ ಹೈ. ನಾವು ಯಾವಾಗ ಬಾಬನ್ನ ಮರಿತೇವೆ, ವಿಸ್ಮೃತಿ ಯಾವಾಗ ಆಗುತ್ತೆ ಅಂದರೆ ಒಂದಿಲ್ಲ ಒಂದು ಪ್ರಕಾರದ ಮೋಹ ಸೆಳೆತ ಆಗಿರುತ್ತೆ. तो क्या जो बाप से पहला वायदा किया है कि और संग तोड़ एक संग जोड़ेंगे, क्या वह पहला वायदा निभाने नहीं आता है. ಬಾಬಾ ಕೇಳ್ತಾರೆ, ನಾವು ಬಾಬನ ಮಗು ಆಗ್ತಿದ್ದ ಹಾಗೆಯೇ ಬಾಬಾ ನೀನೊಬ್ಬನ ಸಂಘ ಬಿಟ್ಟರೆ ಬೇರೆ ಯಾವ ಸಂಘ ಬೇಡ, ನೀವು ಒಬ್ಬರೇ ಬಿಟ್ಟರೆ ಬೇರೆ ಯಾರೂ ಬೇಡ ಅಂತ ವಾಯ್ದೆ ಪ್ರತಿಜ್ಞೆ ಮಾಡಿದ್ದೀರಿ, ಇದನ್ನು ನಿಭಾಯಿಸ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. पहला वायदा ही नहीं निभाएंगे तो पहले नंबर में पूज्य में राज्य अधिकारी व राज्य के संबंध में कैसे आएंगे. ಮೊದಲನೇ ಪ್ರತಿಜ್ಞೆ, ಬಾಬಾ ನಾನು ನಿನ್ನ ಜೊತೆಗೆ ಇರ್ತೇನೆ, ನೀವೊಬ್ಬರೇ ನನಗೆ, ನಿನ್ನ ಸಂಘದಲ್ಲೇ ಇರ್ತೇನೆ. ಈ ನಂಬರ್ 1 ವಾಯ್ದೆ ನಿಭಾಯಿಸಲಿಲ್ಲ ಅಂದರೆ ನೀವು ನಂಬರ್ 1 ಪೂಜ್ಯರು ಹೇಗಾಗ್ತೀರಿ? ರಾಜಧಾನಿಯ ರಾಜ್ಯದ ಸಂಬಂಧದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಕ್ಯಾ ಸೆಕೆಂಡ್ ಜನ್ಮ ಮೇ ರಾಜ್ಯ ಮೇ ಆನಾ ಹೇ. ಮೊದಲನೇ ಜನ್ಮದಲ್ಲೇ ಬರಬೇಕಲ್ಲ ಕೃಷ್ಣನೊಟ್ಟಿಗೇ.
ಅಥವಾ ಎರಡನೇ ಜನ್ಮದವರಾಗಿ ಬರ್ತೀರಾ ನೀವು. जो पहला वायदा नष्ट मोह होने का है निभाते हैं वही पहले जन्म के राज्य में आते हैं. ಬಾಬಾ ಹೇಳ್ತಾರೆ ಮೊದಲನೆಯ ವಾಯ್ದೆ ನಷ್ಟ ಮೋಹ. ಈಗ ನಷ್ಟ ಮೋಹ ಆಗುವ ವಾಯ್ದೆಯನ್ನು ನಿಭಾಯಿಸ್ತಿದ್ದೀರಿ ಅಂದರೆ ನೀವು ಮೊದಲನೇ ಜನ್ಮದಲ್ಲಿನೇ ಬರೋರು. पहला वायदा कहो व पहला पाठ कहो व ज्ञान की पहली बात कहो व पहला अलौकिक जन्म का श्रेष्ठ संकल्प कहो, क्या इसको निभाना मुश्किल लगता है. ಬಾಬಾ ಹೇಳ್ತಿದ್ದಾರೆ ನಷ್ಟಮೋಹಿ ಆಗುವುದು. ಬಾಬಾ ಹೇಳ್ತಿದ್ದಾರೆ ಇದು ಮೊದಲನೇ ವಾಯ್ದೆ ಆಗಿರ್ಬೋದು, ಮೊದಲನೇ ಪಾಠ ಆಗಿದೆ ಅಥವಾ ಜ್ಞಾನದ ಮೊದಲನೆಯ ಮಹಾವಾಕ್ಯವಾಗಿದೆ. ಬಾಬಾ ಹೇಳ್ತಾರೆ ಅಲೌಕಿಕ ಜನ್ಮದ ಮೊದಲನೇ ಶ್ರೇಷ್ಠ ಸಂಕಲ್ಪವಾಗಿದೆ. ಇದನ್ನು ನಿಭಾಯಿಸೋದು ನಿಮಗೆ ಬಾಬಾ ಹೇಳ್ತಿದ್ದಾರೆ ಕಷ್ಟ ಅನಿಸುತ್ತಾ. अपने स्वरूप में स्थित होना व अपने आप की स्मृति में रहना ही कोई जन्म में मुश्किल लगा. ಬಾಬಾ ಕೇಳ್ತಿದ್ದಾರೆ ನೀವೇ ನಿಮ್ಮ ಸ್ಮೃತಿಯಲ್ಲಿರೋದು ಅಂದರೆ ಈಗ ನಾವು ದೇಹದಲ್ಲಿದ್ದೇವೆ, ಈ ದೇಹನೇ ನಾನು ಅಂತ ನಾವು ಎಂದಾದರೂ ಮರ್ತಿದ್ವಾ? ಸುಳ್ಳಿದು, ನಾವು ದೇಹ ಅಲ್ಲ, ನಾವು ಆತ್ಮ. ಆದರೂ ನಮಗೆ ಆತ್ಮಜ್ಞಾನ ಇಲ್ಲದೇ ಇರೋದರಿಂದ ಈ ದೇಹ ನಾನು ಅಥವಾ ನಾನಿದು ಅನ್ನೋದು ಯಾವಾಗಾದರೂ ಮರಿಲಿಕ್ಕಾಯ್ತಾ ನಮ್ಮಿಂದ? ನಾವು ಜನ್ಮ ತೆಗೆದುಕೊಂಡಾಗಿನಿಂದಲೂ ಕೂಡ ನಾವೇನೆಂಬುದು ನಮಗೆ ನೆನಪಿತ್ತಲ್ಲ. तो सहजी स्मृति आने से स्मृति स्वरूप बनते आए होना. ಹೀಗೆ ಈ ದೇಹ ಅಥವಾ ಬಾಬಾ ಹೇಳ್ತಾರೆ ದೇಹದ ಸಂಬಂಧಿಗಳು ಯಾರಾದರೂ ನಮ್ಗೆ ನೆನಪು ಮಾಡಿಸಿದಾರ ಒಮ್ಮೆ ಆದರೂ ಜೀವನದಲ್ಲಿ? ಇಲ್ವಲ್ಲ. ಸಹಜ ಸ್ಮೃತಿ ಇತ್ತು ತಾನೆ ದೇಹದಾರಿಗಳು. तो इस अलौकिक जन्म के स्वस्वरूप को स्मृति में मुश्किल क्यों अनुभव करते हैं? ಆದರೆ ಈ ಅಲೌಕಿಕ ಜನ್ಮದಲ್ಲಿ ಸ್ವಸ್ವರೂಪ ನಾನು ಆತ್ಮ ಈ ಸ್ಮೃತಿಯನ್ನು ಬಾಬಾ ಹೇಳ್ತಾರೆ ಕಷ್ಟಪಟ್ಟು ಅನುಭವ ಯಾಕೆ ಮಾಡ್ತಿದ್ದೀರಿ? जबकि साधारण मनुष्य के लिए भी कहावत है कि मनुष्य आत्मा की विशेषता ही यह है कि मनुष्य जो चाहे वह कर सकता है. ಯಾಕೆಂದರೆ ಸಾಧಾರಣ ಮನುಷ್ಯರಿಗೆ ಈ ಮಾತನ್ನು ಹೇಳ್ತಾರೆ. ಅಂದರೆ ಮನುಷ್ಯ ಅಂದ್ರೇ ವಿಶೇಷತೆ ಹೊಂದಿದವರು. ಮನುಷ್ಯನಿಗೆ ಮನಸ್ಸು ಬಂದರೆ ಏನೂ ಮಾಡ್ಬೋದು ಅಂತ ಮನುಷ್ಯನ ಮನಸ್ಸಿಗೆ ವರ್ಣನೆ ಇದೆ. तो पशु और मनुष्यात्मा में मुख्य अंतर यही होता है. ಪಶುಗಳಿಗೂ ಮನುಷ್ಯಾತ್ಮರಿಗೂ ಅತಿ ಮುಖ್ಯ ವ್ಯತ್ಯಾಸನೇ ಇದು. ಮನುಷ್ಯನ ಮನಸ್ಸು ಮಾಡಿದರೆ ಅವನೇನೂ ಮಾಡಬಲ್ಲ ಅಂತ ಹೀಗೆ ಪ್ರಚಲಿತವಾಗಿರುವ ಮಾತಿದು. तो जब साधारण मनुष्यात्मा जो चाहे सो करके दिखा रही है तो क्या आप श्रेष्ठ मनुष्यात्माएँ, शक्ति स्वरूप आत्माएँ, नॉलेजफुल आत्माएँ, बाप के समीप संपर्क में आने वाले आत्माएँ, बाप के डायरेक्ट पालना लेने वाले आत्माएँ, पूजनीय आत्माएँ, बाप से भी श्रेष्ठ मर्तबा पाने वाले आत्माएँ, जो चाहे वो नहीं कर सकते. ನೋಡಿ ಬಾಬಾ ಎಷ್ಟು ಒಂದು ವರ್ಣನೆ ನಮ್ಮ ಶ್ರೇಷ್ಠತೆ ಬಗ್ಗೆ ಮಾಡ್ತಾರೆ ಭಗವಂತ ಸ್ವತಃ. ಕಲಿಯುಗದ ಒಬ್ಬ ಸಾಧಾರಣ ಮನುಷ್ಯ ಮನಸ್ಸು ಮಾಡಿದರೆ ಅವನೇನೂ ಮಾಡಲಿಕ್ಕೆ ಸಾಧ್ಯ ಅಂತ ವರ್ಣನೆ ಇದೆ. ಹೀಗಿರಬೇಕಾದ್ರೆ ಬಾಬಾ ಹೇಳ್ತಾ ಇದ್ದಾರೆ ನೀವು ಶ್ರೇಷ್ಠ ಮನುಷ್ಯ ಆತ್ಮಗಳು, ಶಕ್ತಿ ಸ್ವರೂಪ ಆತ್ಮಗಳು, ಜ್ಞಾನಪೂರ್ಣ ಆತ್ಮಗಳು, ತಂದೆ ಸಮೀಪ ಸಂಪರ್ಕದಲ್ಲಿರುವಂಥ ಆತ್ಮಗಳು, ಡೈರೆಕ್ಟ್ ಪರಮಾತ್ಮನ ಪಾಲನೆ ಪಡಿತಾ ಇರುವಂತಹ ಆತ್ಮಗಳು, ಪೂಜ್ಯನೀಯ ಆತ್ಮಗಳು, ತಂದೆ ಶ್ರೇಷ್ಠ ಭಾಗ್ಯದ ಅಧಿಕಾರಿ ಆತ್ಮಗಳು. ಹಾಗಾದರೆ ನೀವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕೇಳ್ತಾರೆ. तो साधारण और श्रेष्ठ में अंतर ही क्या रहा? ಬಾಬಾ ಕೇಳ್ತಾರೆ ಸಾಧಾರಣತೆ ಮತ್ತು ಶ್ರೇಷ್ಠತೆಯಲ್ಲಿ ವ್ಯತ್ಯಾಸ ಏನು ಉಳಿತು? साधारण आत्मा जो चाहे कर सकते हैं लेकिन जब चाहे जैसे चाहे वैसे नहीं कर सकते. ಬಾಬಾ ಹೇಳ್ತಾರೆ ನೋಡಿ, ಸಾಧಾರಣ ಆತ್ಮಗಳು ಏನಾದರೂ ಇಷ್ಟ ಬಂದದ್ದು ಮಾಡಬಹುದು, ಆದರೆ ಯಾವಾಗ ಏನು ಅವಶ್ಯಕತೆ ಇದೆ ಅದು ಮಾಡಲಿಕ್ಕಾಗಲ್ಲ ಅವರಿಂದ. क्योंकि उन्होंने प्रकृति की पावर है, ಈಶ್ವರ್ಯ ಪಾವರ್ नहीं है. ಯಾಕೆಂದರೆ ಸಾಧಾರಣ ಮನುಷ್ಯರು ಮನಸ್ಸು ಮಾಡಿದರೆ ಏನೋ ಮಾಡ್ಬೋದು ಅಂತೇನು ಹೇಳ್ತಾರೆ. ಅವರಿಗೆ ಪ್ರಕೃತಿಯ ಶಕ್ತಿ ಇರ್ಬೋದು, ಆದರೆ ಈಶ್ವರನ ಶಕ್ತಿ ಅವರ ಬಳಿಗಿಲ್ಲ. ईश्वरीय पावर वाले आत्माएं जो चाहे जब चाहे जैसे चाहे वैसे कर सकते हैं. ಆದರೆ ನಾವು ಈಶ್ವರನ ಮಕ್ಕಳು, ಈಶ್ವರನ ಶಕ್ತಿ ಪವರನ್ನು ಪಡೆದಂಥವರು ಯಾವಾಗ ಏನು ಬೇಕು, ಹೇಗೆ ಬೇಕು, ಯಾವುದು ಬೇಕು ಅದು ಮಾಡಲಿಕ್ಕೆ ನಮ್ಮಿಂದ ಸುಲಭ ಸಾಧ್ಯ ಇದೆ.
तो जो ವಿಶೇಷತಾ है उसको प्रैक्टिकल में नहीं ला सकते. ಬಾಬಾ ಈ ಜನ್ಮದಲ್ಲಿ ಬ್ರಾಹ್ಮಣತನಕ್ಕೆ ಅಲೌಕಿಕತನಕ್ಕೆ ಏನು ವಿಶೇಷತೆ ಕೊಟ್ಟಿದ್ದಾರೆ, ಬಾಬಾ ಹೇಳ್ತಾರೆ ಇದನ್ನು ಕಾರ್ಯರೂಪದಲ್ಲಿ ತರಲಿಕ್ಕಾಗೋದಿಲ್ವಾ. वाह, आप लोग भी अभी तक यही कहते हो कि चाहते तो नहीं लेकिन हो जाता है, जो चाहते हैं वह कर नहीं पाते. ಆದರೆ ಇದುವರೆಗೆ ಈಗಲೂ ನಾವು ಬಾಬನ ಮಕ್ಕಳು ಹೀಗೆ ಹೇಳ್ತಾ ಇರ್ತೇವೆ, ನನಗೆ ಅದು ಮಾಡಬೇಕಂತ ಇಷ್ಟ ಇರಲಿಲ್ಲ, ಅಂದರೆ ತಪ್ಪು ಇರ್ಬೋದು, ವಿಕರ್ಮ ಇರ್ಬೋದು, ಆದರೂ ಇಷ್ಟ ಇಲ್ಲದಿದ್ರೂ ಅದು ನನ್ನಿಂದ ಆಗ್ಬಿಡ್ತು ಅಂತ ಹೇಳ್ತೇವೆ. तो यहाँ बोल मास्टर सर्वशक्तिवान के और श्रेष्ठ आत्माओं के नहीं है. ನನಗಿಷ್ಟ ಇರಲಿಲ್ಲ ಆದರೂ ಏನೋ ನಾನು ಮಾಡಿಬಿಟ್ಟೆ ಅಂತ ಹೇಳುವುದು ಸರ್ವಶಕ್ತಿ ಮಾಸ್ಟರ್ ಸರ್ವಶಕ್ತಿವಂತ ತಂದೆಯ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತರ ಅಥವಾ ಶ್ರೇಷ್ಠ ಆತ್ಮಗಳ ಮಾತಲ್ಲ ಇದು ಅಂತಾರೆ ಬಾಬಾ. ಸಾಧಾರಣ ಆತ್ಮಾओं का है तो क्या अपने को साधारण आत्मा कहला सकते हो. ಇದು ಸಾಧಾರಣರು ಹೇಳುವಂಥ, ಸಾಮಾನ್ಯರು ಹೇಳುವ ಮಾತಿದು. ಏನು ನನಗಿಷ್ಟ ಇರಲಿಲ್ಲ ಆದರೂ ಆಯಿತು, ನನಗೆ ಅರ್ಥ ಆಗಲಿಲ್ಲ ಏನೋ ಆಗೋಯಿತು, ಇದು ಹೇಳೋದು ಸಾಮಾನ್ಯ ಮನುಷ್ಯರು. ನೀವು ಶ್ರೇಷ್ಠ ಆತ್ಮಗಳು, ಸರ್ವಶಕ್ತಿವಂತ ಆತ್ಮಗಳು ಈ ಮಾತು ಹೇಳಿದರೆ ಇದು ಶೋಭಿಸ್ತದ ಅಂತ ಬಾಬಾ ಕೇಳ್ತಾರೆ. ಅಪ್ಪನ ಅಲೌಕಿಕ ಜನ್ಮ ಅಲೌಕಿಕ ಕರ್ಮ ಜೋ ಹೈ ಉಸ್ಕೋ ಭೂಲ್ ಜಾತೆ ಹೋ. ಬಾಬಾ ಕೇಳ್ತಾರೆ ನಿಮ್ಮ ಅಲೌಕಿಕ ಜನ್ಮ ಅಲೌಕಿಕ ಕರ್ಮ ಏನಿದೆ ಅದನ್ನು ಮರ್ತು ಬಿಡ್ತೀರಾ. ಕಿಸಿ ಭಿ ವಸ್ತು ಸೆ ವ ಕಿಸಿ ಭಿ ವ್ಯಕ್ತಿ ಸೆ ಕೊಯಿ ಭಿ ವ್ಯಕ್ತ ಭಾವ ಸೆ ಲಗಾವ್ ಕ್ಯೂ ಹೋತಾ ಹೈ. ಯಾವುದೇ ವಸ್ತುವಿಂದಲೂ ವ್ಯಕ್ತಿಯಿಂದಲೂ ಬಾಬಾ ಹೇಳ್ತಾರೆ ವ್ಯಕ್ತ ಭಾವದ ಆಕರ್ಷಣೆ ಯಾಕಾಗ್ತದೆ ನಿಮಗೆ. ಕ್ಯಾ ಜೋ ಭಿ ವಸ್ತು ದೇಖ್ತೆ ಹೋ ಉನ್ ವಸ್ತುओं की तुलना में जो अलौकिक जन्म की प्राप्ति है वह और वस्तु उन्हों के रात दिन का अंतर नहीं अनुभव होता है क्या. ಬಾಬಾ ಸರ್ವಶಕ್ತಿವಂತ ತಂದೆ ನಮಗೇನು ಭಾಗ್ಯ ಕೊಟ್ಟಿದ್ದಾರೆ, ಅಲೌಕಿಕ ಜನ್ಮ ಕೊಟ್ಟಿದ್ದಾರೆ. ಬಾಬಾ ಕೊಡ್ತಿರುವಂಥ ಎಲ್ಲ ಭಾಗ್ಯದ ಮುಂದೆ ಈ ಕಲಿಯುಗದ ವಸ್ತು ವ್ಯಕ್ತಿ ವೈಭವಗಳಿಗೂ ಹಗಲು ರಾತ್ರಿ ವ್ಯತ್ಯಾಸ ಇದೆ ಎಂಬ ಅನುಭವ ನಿಮಗಾಗೋದಿಲ್ವಾ. क्या व्यक्त भाव से प्राप्त हुआ दुख शांति का अनुभव अब तक पूरा नहीं किया है क्या. ನಮಗೆ ಅನುಭವ ಇದೆ, ವ್ಯಕ್ತ ಮನುಷ್ಯರಿಂದ ವಸ್ತುಗಳಿಂದ ಏನು ಸಿಕ್ತು, ನಮಗೆ ದುಃಖ ಶಾಂತಿನೇ ಸಿಕ್ತಲ್ಲ. ಈ ಅನುಭವ ನಿಮ್ದು ಇನ್ನೂ ಪೂರ್ಣ ಆಗಲಿಲ್ವಾ ಅಂತ ಬಾಬಾ ಕೇಳ್ತೀರಿ. ಇನ್ನೂ ವಸ್ತು ವ್ಯಕ್ತಿಗಳ ಆಕರ್ಷಣೆಯಲ್ಲೇ ಇದ್ದೀರಿ ಅಂದರೆ ಇನ್ನೂ ದುಃಖ ಶಾಂತಿ ಅನುಭವಿಸ್ತಿರೋದು ಸಾಕಾಗಲಿಲ್ವಾ ಅಂತ ಬಾಬಾ ಕೇಳ್ತಾರೆ. जो भी व्यक्तियाँ देखते हो उन सर्व व्यक्तियों से पुरानी दुनिया के नातों को व संबंध को इस अलौकिक जन्म के साथ समाप्त नहीं किया है. ಹೀಗೆ ನೀವು ಯಾವ ವ್ಯಕ್ತಿಗಳನ್ನು ನೋಡ್ತೀರಿ, ಹೀಗೆ ಬಾಬಾ ಹೇಳ್ತಾರೆ ಸರ್ವ ವ್ಯಕ್ತಿಗಳನ್ನು ಹಳೆಯ ಜಗತ್ತಿನ ಸಂಬಂಧದಿಂದ ಬಾಬಾ ಹೇಳ್ತಾರೆ ಭಿನ್ನರಾಗಿ ಅಲೌಕಿಕ ಜನ್ಮದ ಜೊತೆಗೆ ಬಾಬಾ ಹೇಳ್ತಿದ್ದಾರೆ ಜೋಡಣೆಯಾಗಿ ಲೌಕಿಕತನವನ್ನು, ಅಂದರೆ ಬಾಬಾ ಹೇಳ್ತಾರೆ ವ್ಯಕ್ತಿ ವಸ್ತುಗಳ ಆಕರ್ಷಣೆ ಸಮಾಪ್ತಿ ಆಗಲಿಲ್ವಾ. जब जन्म नया हो गया तो पुराने जन्म के व्यक्तियों के साथ पुराने संबंध समाप्त नहीं हो गए क्या. ನಮಗೆ ಜನ್ಮ ಅಲೌಕಿಕ ಜನ್ಮ ಅಂದರೆ ಹೊಸ ಜನ್ಮ ಸಿಕ್ಕಿರುವಾಗ ಬಾಬಾ ಹೇಳ್ತಾರೆ ಹಳೆಯ ಜನ್ಮ ಹಳೆಯ ಸಂಬಂಧಗಳ ಸಮಾಪ್ತಿ ಆಗಲಿಲ್ವೇ. ನಯೇ ಜನ್ಮ ಮೇ ಪುರಾನೆ ಸಂಬಂಧ ಕಾ ಲಗಾವ್ ರಹತಾ ಹೈ ಕ್ಯಾ. ಬಾಬಾ ಕೇಳ್ತಾರೆ ಹೊಸ ಜನ್ಮದಲ್ಲಿ ಹಳೆಯ ಸಂಬಂಧದ ಆಕರ್ಷಣೆ ಇರ್ತದ. ನಾವು ಹಿಂದಿನ ಜನ್ಮ ಎಲ್ಲಿ ತೊಗೊಂಡಿದ್ವಿ, ಈಗ ನಮಗೆ ಪುನರ್ಜನ್ಮ ತೊಗೊಂಡೇವೆ ಅಂದರೆ ಹಿಂದಿನ ಜನ್ಮದ ಸಂಬಂಧಗಳ ಆಕರ್ಷಣೆ ಇದೆಯಾ, ನೆನಪಿದೆಯಾ ನಮಗೆ, ಇಲ್ಲ ತಾನೆ. तो व्यक्तियों से भी लगाव रख ही कैसे सकते हो. ಹೀಗಿರುವವರು ವ್ಯಕ್ತಿಗಳ ಆಕರ್ಷಣೆಯಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ. जबकि यह जन्म ही बदल गया तो जन्म के साथ संबंध और कर्म नहीं बदला. ಬಾಬಾ ಹೇಳ್ತಾರೆ ಈಗ ಜನ್ಮ ಚೇಂಜ್ ಆದಮೇಲೆ ಹೇಗೆ ವ್ಯಕ್ತಿ ಅಂದರೆ ಸಂಬಂಧಗಳು ಚೇಂಜ್ ಆದವು ತಾನೆ, ಹಾಗೆ ಶಿವಬಾಬಾ ನಮಗೆ ಲೌಕಿಕದಿಂದ ಅಲೌಕಿಕ ಜನ್ಮ ಕೊಟ್ಟಿದ್ದಾರೆ ಎಂದಾಗ ಇಲ್ಲಿ ಕೂಡ ನಮ್ಮ ಸಂಬಂಧ ಕರ್ಮ ಬದಲಾಗಲಿಲ್ವಾ ಅಂತ ಕೇಳ್ತಾರೆ. ವಾತೋ ಯಾಕಹೋ ಕೆ ಅಬ್ ತಕ್ ಅಲೌಕಿಕ ಜನ್ಮ ನೈ ಹುವಾ, ಅಥವಾ ಇದುವರೆಗೆ ನಿಮಗೆ ಅಲೌಕಿಕ ಜನ್ಮ ಆಗಲಿಲ್ವಾ ಅಂತ ಬಾಬಾ ಕೇಳ್ತಾರೆ. ಸಾಧಾರಣ ರೀತಿ ಸೆ ಜहाँ जन्म होता है जन्म के प्रमाण ही कर्म होता है, संबंध संपर्क होता है. ಸಾಮಾನ್ಯವಾಗಿ ಬಾಬಾ ಹೇಳ್ತಾರೆ
ಜನ್ಮ ಆದಾಗ ಒಂದು ಶರೀರ ಬಿಟ್ಟು ಆತ್ಮ ಮತ್ತೊಂದು ಶರೀರ ತಗೊಂಡಾಗ ಅಲ್ಲಿ ಸಂಬಂಧ, ಕರ್ಮ, ಸ್ಥಾನ, ಸಂಸ್ಕಾರ ಎಲ್ಲ ಚೇಂಜ್ ಆಗಿರ್ತದೆ. ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ, ನೀವು ಲೌಕಿಕದಿಂದ ಅಲೌಕಿಕ ಜನ್ಮ ತೆಗೆದುಕೊಂಡಿದ್ದೀರಿ ಅಂದರೆ ಅದರ ಅನುಸಾರವಾಗಿಯೇ ಬಾಬಾ ಹೇಳ್ತಾರೆ, ಜನ್ಮದ ಅನುಸಾರವಾಗಿಯೇ ಕರ್ಮ, ಸಂಬಂಧ, ಸಂಪರ್ಕ ಎಲ್ಲ ಬದಲಾಗಬೇಕಲ್ಲ, ಬದಲಾಗಿದೆಯಾ? ತೋ ಅಬ್ ಬತಾವೋ ನಷ್ಟ ಮೋಹನ ಸಹಜ ಯಾ ಮುಷ್ಕಿಲ್ ಹೈ. ಹಾಗಾದರೆ ಬಾಬಾ ಕೇಳ್ತಾರೆ, ಈಗ ಹೇಳಿ, ನಷ್ಟ ಮೋಹ ಆಗೋದು ಸುಲಭವೋ ಕಷ್ಟವೋ? ಮುಷ್ಕಿಲ್ ಕ್ಯೂ ಹೋತಾ ಹೈ? ಎಲ್ಲ ನಮಗೆ ಈಗ ಜ್ಞಾನ ಗೊತ್ತಾಗಿದೆ, ಪುನರ್ಜನ್ಮದಲ್ಲಿ ಇದ್ದೇವೆ, ಅಲೌಕಿಕ ಜನ್ಮ, ದಿವ್ಯ ಜನ್ಮ, ಜ್ಞಾನ ಜನ್ಮ ಸಿಕ್ಕಿದೆ, ನಾವು ಬಾಬನ ಮಗು ಆಗಿದ್ದೇವೆ, ಬಾಬನ ಜೊತೆಗಿದ್ದೇವೆ. ಆದರೂ ನಷ್ಟಮೋಹಿಗಳು ಯಾಕಾಗಲಿಲ್ಲ? ನಷ್ಟಮೋಹ ಆಗೋದು ಕಷ್ಟ ಯಾಕಾಗ್ತಾ ಇದೆ? क्योंकि जिस समय में मोह उत्पन्न होता है उस समय अपनी शक्ल नहीं देखती हूँ. ಬಾಬಾ ಹೇಳ್ತಾರೆ, ನೋಡಿ, ಯಾವಾಗ ನಿಮಗೆ ದೇಹದಾರಿಗಳ ಸಂಬಂಧದ ಮೋಹ ಬಂದಾಗ ನಿಮ್ಮ ಚಹರೆ ನೀವು ಕನ್ನಡಿಯಲ್ಲಿ ನೋಡ್ಕೊಂಡಿಲ್ಲ ಅಂತಾರೆ ಬಾಬಾ. ಐನಾ ತೋ ಮಿಲಾ ಹುವಾ ಹೈ ನಾ ಐನಾ ಸಾತ್ ಮೇ ನಹಿ ರಹತಾ ಹೈ ಕ್ಯಾ? ನಿಮಗೆ ಕನ್ನಡಿ ಕೊಟ್ಟಿದ್ದೇನೆ. ಯಾವುದು ಕನ್ನಡಿ? ಜ್ಞಾನ ಕನ್ನಡಿಯನ್ನು ಬಾಬಾ ಕೊಟ್ಟಿದ್ದಾರೆ. ಈ ಕನ್ನಡಿ ನೀವು ಜೊತೆಗೆ ಇಟ್ಕೊಂಡಿರೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಅಗರ್ ಸಿಕ್ಕಲ್ ದೇಖೇಂಗೆ ತೋ ಮೋಹ ಖತಮ್ ಹೋ ಜಾಯೇಗಾ. ಜ್ಞಾನ ಕನ್ನಡಿಯಲ್ಲಿ ನಿಮ್ಮ ಚಹರೆ ನೋಡ್ಕೊಂಡ್ಬಿಟ್ರೆ ನಿಮ್ಮ ಮೋಹ ಸಮಾಪ್ತಿ ಆಗಿಬಿಡುತ್ತೆ. ಅಗರ್ ಯಾ ದೇಖನೆ ಕಾ ಅಭ್ಯಾಸ್ ಪಡ್ ಜಾಯೆ ತೋ ಅಭ್ಯಾಸ್ ಕೆ ಬಾದ್ ನ ಚಾಹತೆ ಭಿ ಬಾರ್ ಬಾರ್ ಸ್ವತಃ ಹಿ ಐನೆ ಕೆ ತರಫ್ ಕಿಂಚ್ ಜಾಯೇಗೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗೆ ಇದೊಂದು ಅಭ್ಯಾಸ ಆಗಬೇಕು. ಜ್ಞಾನ ದರ್ಪಣದಲ್ಲಿ ಕನ್ನಡಿ ನೋಡ್ಕೊಳ್ಳೋ ಅಭ್ಯಾಸ ಆಗಬೇಕು. ಹೇಗೆ ನೋಡಿ, ಮಕ್ಕಳು ಬಾಲ್ಯದಿಂದಲೇ ಕನ್ನಡಿ ನೋಡ್ಕೊಳ್ಳೋ ಅಭ್ಯಾಸ ಮಾಡ್ಕೋತಾರ. ಒಮ್ಮೆ ಕನ್ನಡಿ ನೋಡಬೇಕು, ನೋಡ್ತಾರೆ ಅನ್ನೋದು ಗೊತ್ತಾಗ್ತದಷ್ಟೇ, ಮತ್ತೆ ಜೀವನ ಪರ್ಯಂತ ಕನ್ನಡಿ ನೋಡ್ತಲೇ ಇರ್ತಾರೆ. ಅಲ್ಲೇನಾದ್ರು ಟ್ರೈನಿಂಗ್ ಇದೆ ಅದಕ್ಕೆ? ಇಲ್ಲ. ಅದೇ ರೀತಿಯಾಗಿ ಬಾಬಾನು ನಮಗಿಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಆತ್ಮ ಜ್ಞಾನ ದರ್ಪಣದಲ್ಲಿ ನಿಮ್ಮ ಚಹರೆ ನೋಡ್ಕೊಳ್ಳಿ. ಒಮ್ಮೆ ನೋಡ್ಕೊಂಡ್ರಿ ಅಂದಾಗ ಬಾರಿ ಬಾರಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. जैसे स्थूल में कईयों को आदत होती है कि बार बार देखने की, प्रोग्राम नहीं बनाते लेकिन ऑटोमेटिकली आईने की तरफ चले जाते हैं. ಹೀಗೆ ಕನ್ನಡಿ ನೋಡುವ ಅಭ್ಯಾಸ ಇರ್ತದೆ. ಕೆಲವರು ಬಾರಿ ಬಾರಿ ತಮ್ಮ ಮುಖ ಕನ್ನಡಿಯಲ್ಲಿ ನೋಡ್ತಲೇ ಇರ್ತಾರೆ, ಏನಾಗಿರಲ್ಲ, ಆದರೂ ಅಭ್ಯಾಸದಂತೆ ಆಟೋಮೆಟಿಕಲಿ ಅವರ ಮನಸ್ಸು, ಬುದ್ಧಿ ಕನ್ನಡಿ ಅಡೆಗೆ ಹೋಗ್ತದೆ. ಕ್ಯೋಂಕಿ ಅಭ್ಯಾಸ ಹೈ. यह भी नॉलेज रूपी दर्पण में अपने समान रूपी दर्पण में बार बार देखते रहो तो देहाभिमान से फौरन ही स्वमान में आ जाएंगे. ಅದೇ ರೀತಿಯಾಗಿ ಬಾರಿ ಬಾರಿ ಬಾಬಾ ಹೇಳ್ತಿದ್ದಾರೆ, ಜ್ಞಾನ ದರ್ಪಣದಲ್ಲಿ ಸ್ವಮಾನದಲ್ಲಿ ಬಾಬಾ ಹೇಳ್ತಾರೆ, ನಮ್ಮನ್ನು ನೋಡ್ಕೊಳ್ಬೇಕಾಗಿದೆ, ನಾನು ಹೇಗಿದ್ದೇನೆ. जैसे स्थूल शरीर में कोई भी अंतर मालूम होता है तो आईने में देखने से फ़ौरन ही उसको ठीक कर देते. ನೋಡಿ, ಸ್ಥೂಲ ಶರೀರದಲ್ಲಿ ಚಹರೆಯಲ್ಲಿ ಏನಾದರೂ ಶೃಂಗಾರದ ವ್ಯತ್ಯಾಸ ಆಗಿದೆ ಅಂತ ನೀವು ಕನ್ನಡಿ ನೋಡ್ಕೊಳ್ತಿದ್ದಾಗೆ ಕೂಡಲೇ ಅಲ್ಲಿ ನ್ಯೂನತೆ ಗೊತ್ತಾಗುತ್ತೆ, ಅದನ್ನು ಸರಿಪಡಿಸ್ಕೊಂಡ್ಬಿಡ್ತಾರಲ್ಲಿ. वैसे ही इस अलौकिक दर्पण में जो वास्तव का स्वरूप है, इसको देखते हुए जो देहाभिमान में आने से ವ್ಯರ್ಥ ಸಂಕಲ್ಪ ಸ್ವರೂಪ ವ್ಯರ್ಥ ಬೋಲ್. ಹಾಗೆ ಅಲೌಕಿಕ ದರ್ಪಣದಲ್ಲಿ ವಾಸ್ತವಿಕವಾದ ಸ್ವರೂಪ ಯಾವುದು? ನನ್ನ ಆತ್ಮ ಜ್ಯೋತಿರ್ಬಿಂದು. ದೇಹಾಭಿಮಾನದಲ್ಲಿ ಬಂದಾಗ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ಇದೆಲ್ಲ ಇರ್ತದತ್ತಲ್ಲ. ವಾಸ್ತವಿಕ ಸ್ವರೂಪದಲ್ಲೇ ಬಂದಾಗ ವ್ಯರ್ಥ ಕರ್ಮ, ವ್ಯರ್ಥ ಮಾತು, ವ್ಯರ್ಥ ವಿಚಾರದಿಂದ ಆತ್ಮ ಮುಕ್ತ ಆಗಿರ್ತದೆ. ಹೀಗೆ ಬಾಬಾ ಹೇಳ್ತಾರೆ, संबंध व स्वरूप स्पष्ट देखने से व्यर्थ को समर्थ में बदल लेते हैं, फिर वह मोह रहेगा क्या? ಈಗ ನಾವು ಜ್ಞಾನ ದರ್ಪಣದಲ್ಲಿ ನೋಡಿಕೊಂಡಾಗ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಸಂಬಂಧ ಸಂಪರ್ಕ ಇವೇನಾದರೂ ಇದೇ ನನ್ನ ಚಹರೆ ಅಂದರೆ, ಆತ್ಮದಲ್ಲಿ ಇದೆ ಅಂದರೆ, ಈ ದುರ್ಗುಣ ದುರ್ಬಲತೆ ಇದೆ ಅಂದರೆ ನಾವು ತಕ್ಷಣ ನಾವು ಅದನ್ನು ಸರಿಪಡಿಸ್ಕೋಬೇಕು, ವ್ಯರ್ಥವನ್ನು ಸಮರ್ಥದಲ್ಲಿ ಬದಲಾಯಿಸ್ಕೊಳ್ಬೇಕು. ಇದೇ ಬಾಬಾ ಹೇಳ್ತಿದ್ದಾರೆ ಮೋಹ ಗೆಲ್ಲುವ ವಿಷಯ. और जब नष्ट मोह हो जाएंगे तो नष्ट मोह के साथ सदा स्मृति स्वतः ही हो जाएंगे. सहज नहीं है. ಹೀಗೆ ಮೊದಲು ನಷ್ಟ ಮೋಹಿಗಳಾದಾಗ ಬಾಬಾ ಹೇಳ್ತಾರೆ, ನಮಗೆ ಸದಾ ಸಹಜ ಸ್ಮೃತಿ ಇರುತ್ತೆ, ನಾನಾತ್ಮ
ಬಾಬಾ ನನ್ನ ಜೊತೆಗಿದ್ದಾರೆ, ನಾನು ಬಾಬನ ಮಗು. ಈ ಸ್ಮೃತಿ ಸದಾ ಸಹಜವಾಗಿರ್ತದೆ. ಈಗ ಈ ಯುಕ್ತಿ ಸುಲಭ ಇದೆ ತಾನೆ. जब सर्व प्राप्ति एक द्वारा होते तो उसमें तृप्त आत्मा नहीं होते हो क्या? ಸರ್ವ ಪ್ರಾಪ್ತಿಗಳು ಒಬ್ಬ ತಂದೆಯಿಂದ ಆಗುತ್ತೆ ಎಂದಾಗ ಬಾಬಾ ಹೇಳ್ತಾರೆ, ಹಾಗಾದರೆ ನೀವು ಸರ್ವಪ್ರಾಪ್ತಿ ಒಬ್ಬ ತಂದೆಯಿಂದ ಮಾಡಿಕೊಳ್ಳೋವರು ಅಂದಾಗ ನೀವು ತೃಪ್ತ ಆತ್ಮ ಆಗಲಿಲ್ವಾ? कोई अप्राप्त वस्तु हो जाती है तब तो तृप्त नहीं होते हैं. ನೋಡಿ, ಯಾವುದಾದ್ರೂ ಒಂದು ವಸ್ತು ಪ್ರಾಪ್ತಿ ಆಗಲಿಲ್ಲ, ಅಪ್ರಾಪ್ತಿ ಇದೆ, ವಸ್ತು ಸಿಗಲಿಲ್ಲ ಎಂದಾಗ ಅಲ್ಲಿ ತೃಪ್ತಿ ಇರಲ್ಲ ಮನುಷ್ಯನಿಗೆ. तो क्या सर्व प्राप्ति का अनुभव नहीं होता है? ಸರ್ವ ಪ್ರಾಪ್ತಿ ಮಾಡಿಸುವ ತಂದೆಯೇ ನನ್ನ ತಂದೆ ಆಗಿದ್ದಾರೆ ಎಂದಾಗ ನೀವು ಸರ್ವ ಪ್ರಾಪ್ತಿಯ ಅನುಭವವನ್ನು ಮಾಡುತ್ತಿಲ್ವಾ? ಅಭಿ ತೃಪ್ತ ಆತ್ಮ ನಹಿ ಬನೆ ಹೋ. ಬಾಬಾ ಪ್ರಶ್ನಿಸ್ತಾ ಇದ್ದಾರೆ. ಇದು ಕನ್ನಡದಲ್ಲಿ ನೋಡ್ಕೊಳ್ತಾ ಹೋಗಬೇಕು. ನಾನು ಸರ್ವ ಪ್ರಾಪ್ತಿ ಮಾಡಿಸುವ ತಂದೆಯ ಮಗು, ಅನುಭವ ಮಾಡುತ್ತಿದ್ದೇನಾ? ನಾನು ಸರ್ವ ಪ್ರಾಪ್ತಿ ಸ್ವರೂಪ ಆತ್ಮ ಆಗಿದ್ದೇನಾ? ನಾನು ತೃಪ್ತ ಆತ್ಮ ಆಗಿದ್ದೇನಾ? तो जो बाप दे सकते हैं क्या वहाँ ವಿನಾಶಿ ಆತ್ಮ ಇತನೇ ಜನ್ಮ ಮೇ ದೇ ಸಕ್ತೆ ಹೇ? ಭಗವಂತ ತಂದೆಯಾಗಿ ನನಗೇನು ಭಾಗ್ಯ ಕೊಡ್ತಿದ್ದಾರೆ, ಈ ಭಾಗ್ಯ ಈ ಪ್ರಕಾರವಾಗಿ ಮನುಷ್ಯರು ಯಾವ ಜನ್ಮದಲ್ಲಾದರೆ ಕೊಡ್ಲಿಕ್ಕೆ ಸಾಧ್ಯನಾ? ಆದರೂ ಆ ಮನುಷ್ಯರ ಮೇಲೆ ಇಷ್ಟು ಮೋಹ ಇಟ್ಕೊಂಡಿರ್ತೀರಲ್ಲ, ಯಾಕೆ? ಅವರಿಂದ ಏನು ಸಿಗಲ್ಲ ನಮಗೆ. जब अनेक जन्म में भी अनेक आत्माएं वह चीज़ वह प्राप्ति नहीं कर सकती है. ಯಾವ ಜನ್ಮದಲ್ಲಿ ಕೂಡ ಬಾಬಾ ಹೇಳ್ತಾರೆ, ಯಾವ ಮಿತ್ರ ಸಂಬಂಧಿಕರಿಂದ ಏನೂ ಪ್ರಾಪ್ತಿ ಆಗುವುದಿಲ್ಲ. ಆತ್ಮ ತನ್ನ ಲೆಕ್ಕಾಚಾರದಂತೆ ಜನ್ಮ ಪಡೆದಿರ್ತದಷ್ಟೇ. ಆ ಲೆಕ್ಕಾಚಾರದಂತೆ ಅಲ್ಲಿ ಏನು ಸಿಗ್ತದೆ, ಪಾಲನೆ, ಮಾರ್ಗದರ್ಶನ ಅಥವಾ ಅವರಿಂದ ಏನು ಸಿಗೋದು ಅದು ಕರ್ಮದಂತೆ ಸಿಗ್ತಿರ್ತದೆ, ಕೊಡೋದಲ್ಲ ಅವರು. और बाप द्वारा एक ही जन्म में प्राप्त होते हैं तो बताओ बुद्धि कहाँ जाने चाहिए? ಹೀಗೆ ಶಿವಬಾಬನಿಂದ ಅನೇಕ ಜನ್ಮಗಳ ಭಾಗ್ಯ ಇಲ್ಲಿ ಪ್ರಾಪ್ತಿ ಆಗುತ್ತೆ. ಇದು ಒಂದು ಜನ್ಮದಲ್ಲಿ ಪಡ್ಕೊಂಡ್ರೆ ಅನೇಕ ಜನ್ಮ ಆ ಭಾಗ್ಯ ನಮ್ಮ ಜೊತೆಗಿರ್ತದೆ. ಹಾಗಾದರೆ ನಮ್ಮ ಬುದ್ಧಿ ಈಗ ಯಾರ ಜೊತೆಗಿರಬೇಕು? ದೇಹದಾರಿಗಳ ಜೊತೆಗಿರಬೇಕು, ಶಿವಬಾಬನ ಜೊತೆಗಿರಬೇಕು. ಅವರಿಂದ ಏನು ಸಿಗೋದೇ ಇಲ್ಲ ಅಂದಮೇಲೆ ಅವ್ರ ಹಿಂದೆ ಯಾಕೆ ಬುದ್ಧಿ ಓಡಿಸ್ತೀರಿ? ಯಾರಿಂದ ಏನು ಸಿಗ್ತದೆ ಅನ್ನೋದು ಅರ್ಥ ಆದಾಗ ನೀವು ನಷ್ಟಮೋಹಿಗಳು ಖಂಡಿತ ಆಗ್ತೀರಿ. भटकाने वालों में, रुलाने वालों में, ठुकराने वालों में, क्या ठिकाना देने वालों में? ಬಾಬಾ ಪ್ರಶ್ನೆ ಮಾಡ್ತಾರೆ. ನೋಡಿ, ನಿಮ್ಮನ್ನು ಅಲೆದಾಡಿಸುವವರು, ದುಃಖ ಕೊಡುವವರು, ಮೋಸ ಮಾಡುವವರ ಜೊತೆಗೆ ಮೋಹಿತರಾಗಿದ್ದೀರಾ? ಒಂದು ನೆಲೆ ಕೊಟ್ಟು ಆಶ್ರಯ ಕೊಡೋರ ಜೊತೆಗೆ ನಿಮ್ಮ ಮೋಹ ಇರಬೇಕು, ಪ್ರೀತಿ ಇರಬೇಕು. जैसे आप और आत्माओं से बहुत प्रश्न करते हो ना, तो बाप का भी आप आत्माओं से यही एक प्रश्न है. ಹೇಗೆ ಬಾಬಾ ಹೇಳ್ತಾರೆ, ನಾವು ಆತ್ಮಗಳು ಬಾಬನಿಗೆ ಅನೇಕ ಪ್ರಶ್ನೆ ಮಾಡ್ತೇವೆ. ಹಾಗೆ ಬಾಬಾ ನಮಗೆ ಒಂದೇ ಪ್ರಶ್ನೆ ಮಾಡ್ತಾರೆ, ಜಗತ್ತಿನ ಮನುಷ್ಯರು ನಿಮಗೇನು ಕೊಡಲ್ಲ, ನಾನು ಎಲ್ಲವನ್ನು ಕೊಡ್ತೇನೆ ಅಂದಮೇಲೆ ನೀವು ನನ್ನ ಜೊತೆಗೆ ಸಂಬಂಧ ಇಡೋದಿಲ್ಲ ಯಾಕೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಬಾಬಾ ಹೇಳ್ತಾರೆ. इस एक प्रश्न का ही उत्तर अब तक दे नहीं पाए. ಈ ಒಂದೇ ಪ್ರಶ್ನೆಗೆ ಉತ್ತರ ಮಕ್ಕಳೇ ಇದುವರೆಗೆ ನೀವು ಕೊಟ್ಟಿಲ್ಲ ಅಂತಾರೆ ಬಾಬಾ. जिन्होंने इस प्रश्न का उत्तर दिया वह सदा काल के लिए प्रसन्न रहते हैं. ಯಾರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂದರೆ ದೇಹದಾರಿಗಳಿಂದ ಏನೂ ನಮಗೆ ಪ್ರಾಪ್ತಿ ಲಾಭ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಬಾಬಾ ಕೇಳಿದ ಈ ಪ್ರಶ್ನೆಗೆ ಬಾಬಾ ನೇನೇ ಸರ್ವಸ್ವ ಅಂತ ಬಾಬನ ಜೊತೆಗೆ ಸರ್ವ ಸಂಬಂಧದಲ್ಲಿದ್ದಾರೆ. ಬಾಬನ ಈ ಪ್ರಶ್ನೆಗೆ ಉತ್ತರ ಯಾರು ಕೊಟ್ಟಿದ್ದಾರೆ ಆ ಮಕ್ಕಳು ವಾಸ್ತವಿಕವಾಗಿ ಜೀವನದಲ್ಲಿ ಸದಾ ಪ್ರಸನ್ನರಾಗಿರ್ತಾರೆ, ಅಂದರೆ ಖುಷಿಯಲ್ಲಿರ್ತಾರೆ. जिन्होंने उत्तर नहीं दिया वह बार बार उतरती कला में उतरते रहते हैं. ಬಾಬಾ ಕೇಳಿದ ಈ ಪ್ರಶ್ನೆಗೆ ನೀವು ನಷ್ಟ ಮೋಹಿಗಳಾಗಿದ್ದೀರಾ, ಈ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲ ಅವರು ಬಾರಿ ಬಾರಿ ಕೆಳಗಿಳಿತಲೇ ಇರ್ತಾರೆ. ಇನ್ನೂ ಕೆಳಗಿಳಿತಾ ಇರ್ತಂದರೆ ಆ ಮೋಹದೊಳಗೆ ಅವ್ರಿಗೆ ಎತ್ತರಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಇನ್ನೂ ಆ ಮೋಹದ ಹಿಂದೆ ದೇಹದಾರಿಗಳು ಹೇಳಿದಂತನೇ ವಿಕರ್ಮ ಮಾಡ್ತಾ ಕೆಳಗಿಳಿತಲೇ ಇರ್ತಾರೆ. ನಷ್ಟ ಮೋಹ ಬನ್ನೆ के लिए अपनी स्मृति स्वरूप को चेंज करना पड़ेगा. ಈಗ ನಾವು ನಷ್ಟಮೋಹಿಗಳಾಗಬೇಕಾಗಿದೆ. ಆದ್ದರಿಂದ ಸ್ಮೃತಿಯನ್ನು ಬದಲಾಯಿಸ್ಕೋಬೇಕು. ಅಂದರೆ ದೇಹದಾರಿಗಳು
ಯಾರು ದೇಹನೇ ನನ್ನದಲ್ಲ ಅಂದರೆ ದೇಹಕ್ಕೆ ಸಂಬಂಧಪಟ್ಟವ್ರು ಯಾರು ನನ್ನವರು? ಪಾತ್ರಕ್ಕೆ ಮಾತ್ರ ನಾವೆಲ್ಲ ಜೊತೆಗಾರರು, ಪಾತ್ರಧಾರಿಗಳು. ಆದರೆ ಆತ್ಮಕ್ಕೆ ಯಾರೂ ಸಂಬಂಧ ಇಲ್ಲ, ಆತ್ಮಕ್ಕೆ ಶಿವಬಾಬಾ ಮಾತ್ರ ಸಂಬಂಧ. ಈ ರೀತಿಯಾಗಿ ನಮ್ಮನ್ನು ಲೌಕಿಕದಿಂದ ಅಲೌಕಿಕವಾಗಿ ಸ್ಮೃತಿಯನ್ನು ಬದಲಾಯಿಸಿಕೊಂಡ್ರೆ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ನಮ್ಮ ಸ್ಮೃತಿ ಬದಲಾದಾಗ ನಾವು ಮೋಹ ಬದಲಾವಣೆ ಬರುತ್ತೆ, ಮೋಹ ಸ್ಟಾಪ್ ಆಗುತ್ತೆ. ಮೋಹ ತಬ್ ಜಾತಾ ಹೈ ಜಬ್ ವಹ ಸ್ಮೃತಿ रहते कि हम ಗೃಹಸ್ಥಿ ಹೈ. ಯಾವಾಗ ಮೋಹ ಇರ್ತದೆ, ಮೋಹ ಯಾವಾಗಿರ್ತದೆ ಅಂದರೆ ಸ್ಮೃತಿ ಇರ್ತದೆ, ಇವರು ನನ್ನವರು ಹೀಗೆ ಅಂತ. ಯಾವಾಗ ಗೃಹಸ್ಥಿತನದ ವಿಚಾರದಲ್ಲಿರ್ತೀರಿ ಆಗ ಆ ಗೃಹಸ್ಥಿಯ ದೇಹದಾರಿ ಸಂಬಂಧಗಳ ಮೋಹದ ಬಳಿಗೆ ಸ್ಮೃತಿ ಹೋಗುತ್ತೆ, ಅಂದರೆ ಆ ಸಂಬಂಧಗಳ ನೆನಪು ಬರ್ತಿರ್ತವೆ. ಹಮಾರ ಘರ ಹಮಾರ ಸಂಬಂಧ ತಬ್ ಮೋಹ ಜಾತಾ ಹೈ. ಇದು ನನ್ನ ಮನೆ ನನ್ನ ಸಂಬಂಧ ಎಂದಾಗ ಅಲ್ಲಿ ಮೋಹ ಹೋಗ್ತದೆ. यदि इस हद की जिम्मेवारी को बेहद की जिम्मेवारी में परिवर्तन कर लो तो बेहद की जिम्मेवारी से हद की जिम्मेवारी स्वतः ही पूरी हो जाएगी. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾನು ಗೃಹಸ್ಥಿ, ಈ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀರಿ, ಅದರಿಂದ ಅನೇಕ ಮೋಹದ ರೆಂಬೆಗಳು ಬೆಳೀತಾ ಹೋಗಿದ್ದಾವೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಗೃಹಸ್ಥಿ ಎಂಬ ಜವಾಬ್ದಾರಿಯನ್ನು ಬಾಬನಿಗೆ ಅರ್ಪಿಸಿ ಬೇಹದ್ ವಿಶ್ವ ಜವಾಬ್ದಾರಿ, ಪರಿವರ್ತನೆ ವಿಶ್ವ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ, ಅಲ್ಪ ಜವಾಬ್ದಾರಿಯನ್ನು ಬಾಬನ ಕೊಡಿ, ವಿಶ್ವ ಪರಿವರ್ತನೆಯ ಸೇವೆಯ ಪೂರ್ಣ ಜವಾಬ್ದಾರಿಯನ್ನು ನೀವು ತಗೊಳ್ಳಿ. तो बेहद को भूल कर हद के जिम्मेवारी को निभाने के लिए जितना भी समय और संकल्प लगाते हो उतना ही निभाने के बजाय बिगाड़ते जाते हो. ಬಾಬಾ ಹೇಳ್ತಾರೆ ನೋಡಿ, ವಿಶ್ವ ಪರಿವರ್ತನೆ ಜವಾಬ್ದಾರಿಯನ್ನು ನಿಭಾಯಿಸೋದನ್ನು ಬಿಟ್ಟು ನಿಮ್ಮ ಸಂಸಾರದ ಅಲ್ಪ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅಂತ ನೀವೇನು ಹೊರಟಿದ್ದೀರಿ, ನಿಭಾಯಿಸ್ತಾ ಇದ್ದೀರಿ, ಇದರೊಳಗೆ ನಿಮ್ಮ ಸಮಯ, ಸಂಕಲ್ಪ, ಹಣ ಎಲ್ಲ ಖರ್ಚು ಮಾಡ್ತಲೂ ಕೂಡ ಅಲ್ಲಿ ನಿಮ್ಮ ಕರ್ತವ್ಯ ಅಂತ ಏನು ಮಾಡ್ತಾ ಇದ್ದೀರಲ್ಲ, ಆ ಕರ್ತವ್ಯ ನೀನು ಹಾಳು ಮಾಡ್ಕೊಳ್ತಾ ಇದ್ದೀರ ಹೊರತು ಅದು ಯಾವುದು ನಿಮಗೆ ಸರಿ ಮಾಡೋಕ್ಕೆ ಅಥವಾ ಪರಿವರ್ತನೆ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತಿಲ್ಲ. ಭಲೆ ಸಮಜ್ತೆ ಹೋ ಕಿ ಹಮ್ ಫರ್ಜ್ ನಿಭಾ ರಹೆ ವ ಕರ್ತವ್ಯಕ್ಕೂ ಸಂಭಾಲ್ ರಹೆ. ಆದರೆ ಸಾಮಾನ್ಯವಾಗಿ ಗೃಹಸ್ಥಿಗಳಲ್ಲಿ ತಂದೆ ತಾಯಿಗಳು ಹೇಳ್ತಾರೆ, ನಾವು ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೇವೆ, ಕರ್ತವ್ಯ ಸಂಭಾಲನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಯಾ ನಿಭಾನ ವ ಸಂಭಾಲನೆ ನೈ ಹೇ. ಆದರೆ ಬಾಬಾ ಹೇಳ್ತಿದ್ದಾರೆ, ನೀವು ನಿಭಾಯಿಸ್ತಾ ಇದ್ದೇನೆ, ಸಂಭಾಲನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಿಭಾಯಿಸ್ತಾ ಇಲ್ಲ, ಹಾಳು ಮಾಡ್ತಾ ಇದ್ದೀರಿ. और ही अपने हद की स्मृति में रहने के कारण उन निमित्त बनी हुई आत्माओं के भी ಭಾಗ್ಯ बनाने के बजाय बिगाड़ने के निमित्त बनते हो. ನೋಡಿ, ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳ್ತಾ ಅಲ್ಲಿ ನಿಮ್ಮ ಜೊತೆಗೆ ಏನು ಇದ್ದಾರೆ, ನಿಮ್ಮ ಮನೆಯೊಳಗೇನು ಅನೇಕ ಆತ್ಮಗಳಿದ್ದಾರೆ, ಆ ಆತ್ಮಗಳ ಕಲ್ಯಾಣ ಮಾಡೋ ಬದಲಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೇನನ್ನುವಂತಹ ಈ ಸ್ಮೃತಿಯಿಂದಾಗಿ ಆ ಸಂಬಂಧಗಳನ್ನು ಏನು ನೀವು ಆತ್ಮಗಳ ಕಲ್ಯಾಣ ಮಾಡಬೇಕಾಗಿದೆ, ಅದರ ಬದಲಾಗಿ ಆ ಆತ್ಮಗಳ ಜೀವನ ಇನ್ನೂ ಹಾಳು ಮಾಡ್ತಾ ಇದ್ದೀರಿ. ಅವರ ಜೀವನ ಹಾಳು ಮಾಡಲಿಕ್ಕೆ ಕರ್ತವ್ಯ ಅನ್ನುವಂತಹ ತಪ್ಪು ಕಲ್ಪನೆಯಿಂದ ಅವರ ಜೀವನ ಹಾಳು ಮಾಡಲಿಕ್ಕೆ ನಿಮಿತ್ತರಾಗ್ತಾ ಇದ್ದೀರಿ. जो फिर वह आत्माएं भी आपके अलौकिक चलन को न देखते हुए अलौकिक बाप के साथ संबंध जोड़ने में ವಂಚಿತ ರಹ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ನೋಡಿ, ಇವೆಲ್ಲ ಆತ್ಮಗಳಿಗೆ ಅಲೌಕಿಕ ನಡವಳಿಕೆಯನ್ನು ಕಲಿಸ್ಬೇಕಾಗಿದೆ, ಅಲೌಕಿಕ ತನದಿಂದ ಅವರನ್ನು ನೋಡಬೇಕಾಗಿದೆ, ಅಲೌಕಿಕ ತಂದೆಯ ಜೊತೆಗೆ ಅವರಿಗೆ ಸಂಬಂಧ ಜೋಡಿಸುವುದನ್ನು ಕಲಿಸ್ಬೇಕಾಗಿದೆ. ನೀವು ಹಾಗೆ ಮಾಡ್ತಾ ಇಲ್ಲ, ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತ ನೀವು ಆ ರೀತಿ ಲೌಕಿಕ ರೂಪದಿಂದ ಮಾಡ್ತಾ ಅಲೌಕಿಕ ತಂದೆಯಿಂದ ಪಡಿಬೇಕಾದ ಭಾಗ್ಯದಿಂದ ಅವರನ್ನು ವಂಚನೆ ಮಾಡ್ತಾ ಇದ್ದೀರಿ. तो फर्ज के बजाय और ही अपने आप में भी मर्ज लगा देते हो. ಹೀಗೆ ಕರ್ತವ್ಯ ಅಲೌಕಿಕ ರೂಪದಿಂದ ಮಾಡಿ ಆತ್ಮಗಳ ಕಲ್ಯಾಣ ಮಾಡುವ ಬದಲಾಗಿ ಲೌಕಿಕ ಸಂಬಂಧದ ಕರ್ತವ್ಯ ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ನಿಮ್ಮ ಭಾಗ್ಯವನ್ನು ಹಾಳು ಮಾಡ್ಕೊತಿದ್ದೀರಿ, ಆ ಆತ್ಮಗಳ ಭಾಗ್ಯನೂ ಹಾಳು ಮಾಡ್ತಾ ಇದ್ದೀರಿ. ಯಹ ಮೋಹಕ ಮರ್ಜ್ ಹೇ. ಇದಕ್ಕೆಲ್ಲ ಕಾರಣ ಈ ಸಂಬಂಧದ ಮೋಹ ಅಂತಾರೆ ಬಾಬಾ.
और यही मर्ज अनेक आत्मा में भी स्वतः ही लग जाता है. ಇವರು ನನ್ನವರು, ನನ್ನ ಮಕ್ಕಳು, ನನ್ನ ಪತಿ, ನನ್ನ ಹೀಗೆ ನನ್ನತನದ ದೇಹದಾರಿ ಸಂಬಂಧದ ಬಾಬಾ ಹೇಳ್ತಾರೆ ಈ ಮೋಹದೊಳಗೆ ಬಾಬಾ ಹೇಳ್ತಾರೆ ಭಗವಂತ ಕೊಡುವ ಭಾಗ್ಯ ಸಂಪೂರ್ಣ ಸಮಾಪ್ತಿ ಆಗ್ತಾ ಇದೆ. तो जिसको मर्ज समझ रहे हो वह फ़र्ज समझ रहे हो वह फ़र्ज बदल करके मर्ज रूप हो जाता है. ಹೀಗೆ ಈಗ ಯಾರು ಮಕ್ಕಳನ್ನು ಪಾಲನೆ ಕೊಟ್ಟು ಅವರನ್ನು ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಮುಂದುವರಿಸಬೇಕು ಅಂತ ತಂದೆ ತಾಯಿಗಳು ನಮ್ಮ ಕರ್ತವ್ಯ ಅಂತ ಏನು ಭಾವಿಸಿದ್ದಾರೆ, ಬಾಬಾ ಹೇಳ್ತಾರೆ ಈ ಕರ್ತವ್ಯದೊಳಗೆ ಆ ಮಕ್ಕಳದಾಗಿರ್ಬೋದು ನಿಮ್ಮದಾಗಿರ್ಬೋದು ಭಾಗ್ಯ ಕಳ್ಕೊಳ್ತಾ ಇದ್ದೀರನ್ನೋದು ಗಮನಕ್ಕಿಲ್ಲ. इसलिए सदा अपने इस स्मृति को परिवर्तन करने का पुरुषार्थ करो. ಆದ್ದರಿಂದ ಈಗ ಮೊದಲನೇದಾಗಿ ಬಾಬಾ ಹೇಳ್ತಾರೆ ನಾವು ಆತ್ಮಗಳು ಗೃಹಸ್ಥಿಗಳಾಗಿರ್ಬೋದು ಎಲ್ಲೇ ಇರ್ಬೋದು ನಮ್ಮ ಸ್ಮೃತಿ ಮೊದಲು ಪರಿವರ್ತನೆ ಮಾಡಿಕೊಳ್ಳೋ ಪುರುಷಾರ್ಥ ಮಾಡಬೇಕಂದ್ರೆ ಎಲ್ಲರೂ ಶಿವಬಾಬನ ಮಕ್ಕಳು. ಇಲ್ಲಿ ನನ್ನ ಮಕ್ಕಳು ನನ್ನ ಕರ್ತವ್ಯ ಬಾಬಾ ಹೇಳ್ತಾರೆ ಈ ತಪ್ಪು ಕಲ್ಪನೆಯನ್ನು ಮೊದಲು ಪರಿವರ್ತನೆ ಮಾಡಿಕೊಳ್ಳಿ. मैं पुरुषार्थी हूँ, फलाने बंधन वाली हूँ व मैं फलाने जिम्मेवारी वाली हूँ. ನಾವು ಗೃಹಸ್ಥಿ ಆಗಿದ್ದೇವೆ, ಅಯ್ಯೋ ನಮಗೆ ಇಂಥ ಮಕ್ಕಳ ಅಥವಾ ಇಂಥ ಪತಿ ಇನ್ಯಾರದೋ ಬಂಧನ ಇದೆ, ಅಥವಾ ನಮ್ಮ ಮನೆ ಸಂಭಾಲನೆ ಮಾಡೋ ಜವಾಬ್ದಾರಿ ನನ್ನ ತಲೆ ಮೇಲಿದೆ. उसके बजाय अपने को मुख्य 4 स्वरूप स्मृति में लाओ. ನಾವು ಗೃಹಸ್ಥಿಗಳು ಅಥವಾ ನಮಗೆ ಸಂಬಂಧಗಳ ಬಂಧನ ಇದೆ, ನಮಗೆ ಸ್ವತಂತ್ರತೆ ಇಲ್ಲ ಮನೆ ಸಂಭಾಲನೆ ಮಾಡುವ ಜವಾಬ್ದಾರಿ ನನಗಿದೆ. ಈ ರೀತಿಯಾಗಿ ಬಾಬಾ ಹೇಳ್ತಾರೆ ದೇಹದಾರಿಗಳ ಕರ್ತವ್ಯದ ಬಂಧನದ ಸ್ಮೃತಿಯಲ್ಲಿರುವ ಬದಲಾಗಿ ಬಾಬಾ ಹೇಳ್ತಾರೆ ಮುಖ್ಯ ಈಗ ನಿಮ್ಮ ಸ್ಮೃತಿಯನ್ನು ಬದಲಾಯಿಸಲಿಕ್ಕೆ ಈ ಬಾಬಾ ಹೇಳ್ತಿದ್ದಾರೆ ನೀವು ಈ 5 ಸ್ಮೃತಿಯನ್ನು ನಿಮ್ಮೊಳಗೆ ಮಾಡ್ಕೋಬೇಕು. ಜೈಸೆ 5 पंचमुखी ब्रह्मा दिखाते हैं, चतुर्मुख ब्रह्मा दिखाते, 3 मुख भी दिखाते, 4 मुख भी दिखाते. तो आप ब्राह्मणों को भी 4 मुख्य स्वरूप स्मृति में रहे तो मर्ज निकल विश्व के कल्याणकारी के फर्ज में चलते चलेंगे. ಬಾಬಾ ಹೇಳ್ತಾರೆ ನೋಡಿ ಬ್ರಹ್ಮನಿಗೂ ಕೂಡ ಚತುರ್ಮುಖ ಬ್ರಹ್ಮ ಅಂತ ತೋರಿಸ್ತಾರೆ, ಕೆಲವು ಕಡೆ 3 ತೋರಿಸ್ತಾರೆ, ಕೆಲವು ಕಡೆಗೆ 4 ಕೂಡ ತೋರಿಸ್ತಾರೆ. ಹಾಗೆ ನಾವು ಬ್ರಾಹ್ಮಣ ಆತ್ಮಗಳು ಸಹ ಮುಖ್ಯವಾಗಿ 4 ಸ್ಮೃತಿಯಲ್ಲಿದ್ದಾಗ ಬಾಬಾ ಹೇಳ್ತಿದ್ದಾರೆ ಆಗ ನೀವು ವಿಶ್ವ ಕಲ್ಯಾಣ ಕಾರ್ಯವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. वह स्वरूप कौन से हैं जिस स्मृति स्वरूप में रहने से यह सभी रूप भूल जावे. ಹೀಗೆ ಬಾಬಾ ಹೇಳ್ತಾರೆ ನಾವು ಗೃಹಸ್ಥಿಗಳು, ನಮಗೆ ಆ ಸಂಬಂಧ ಇದೆ, ಈ ಸಂಬಂಧದ ಬಂಧನ ಇದೆ, ಇವೆಲ್ಲವನ್ನು ಬಾಬಾ ಹೇಳ್ತಿದ್ದಾರೆ ಕರ್ತವ್ಯ ಅಂತ ನೀವು ತಪ್ಪು ಕಲ್ಪನೆಯ ಮೋಹದೊಳಗೆ ಈ ಬಂಧನದೊಳಗೆ ಸಿಕ್ಕೊಂಡಿರೋದನ್ನು ಬದಲಾಯಿಸ್ಕೊಳ್ಳಿಕ್ಕಾಗಿ ಮೊದಲೇ ನಿಮ್ಮ ಸ್ಮೃತಿ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಆ ಸ್ಮೃತಿ ಸ್ವರೂಪರಾಗಲಿಕ್ಕಾಗಿ ಬಾಬಾ ಹೇಳ್ತಾರೆ 4 ಸ್ಮೃತಿಯನ್ನು ಇಟ್ಕೋಬೇಕಾಗಿದೆ. तो स्मृति में रखने के जैसे बाप के 3 रूप बताते हो वैसे आपके 5 रूप आपके 5 ರೂಪ. ಹೇಗೆ ನಾವು ಶಿವಬಾಬನಿಗೆ ತಂದೆ ಶಿಕ್ಷಕ ಸದ್ಗುರು ಅಂತ 3 ಸಂಬಂಧ 3 ಸ್ವರೂಪವನ್ನು ಹೇಳ್ತವೆ, ಹಾಗೆ ಬಾಬಾ ನಮಗೆ 5 ಸ್ವರೂಪಗಳನ್ನು ಹೇಳ್ತಾ ಇದ್ದಾರೆ. ಮೈ ಬಚ್ಚಾ ಹೂँ, गॉडली स्टूडेंट हूँ, रूहानी यात्री हूँ, योद्धा हूँ, ईश्वरीय व खुदाई खिदमतगार हूँ. ನೋಡಿ ನಮಗೂ ಕೂಡ ಭಗವಂತ ಜೊತೆಗಿರುವ 5 ಸಂಬಂಧ 5 ಸ್ವರೂಪಗಳನ್ನು ನೆನಪು ಮಾಡ್ಕೋಬೇಕು. ಮೊದಲನೇದಾಗಿ 1ನೇ ಪಾಯಿಂಟ್ ಬಾಬಾ ಹೇಳ್ತಾರೆ ನಾನು ಬಾಬನ ಮಗು. 2ನೇದು ನಾನು ಈಶ್ವರನ ವಿದ್ಯಾರ್ಥಿ. 3ನೇದು ನಾನು ಆತ್ಮಿಕ ಯಾತ್ರಿಕನಾಗಿದ್ದೇನೆ. 4ನೇದು ನಾನು ಆತ್ಮಿಕ ಯೋಧ ಸೈನಿಕನಾಗಿದ್ದೇನೆ. 5 ಈಶ್ವರನ ಸೇವಾಧಾರಿ ನಾನು ಅಥವಾ ವಿಶ್ವ ಸೇವಾಧಾರಿಯಾಗಿದ್ದೇನೆ. ಅಂದರೆ ಇದು 5 ಸ್ವರೂಪ ನಮ್ಮದು ನೆನಪಿಟ್ಕೊಂಡು ನಾವು ಇದನ್ನು ಮಾಡೋದರಲ್ಲಿ ಮಗ್ನ ಆದಾಗ ದೇಹ ಮತ್ತು ದೇಹದ ಸಂಬಂಧಗಳ ಮೋಹ ಬಾಬಾ ಹೇಳ್ತಾರೆ ಇದು ನಾವು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ, ಮರ್ಜ್ ಆಗುತ್ತೆ, ಅಂದರೆ ಮರ್ತೋಗ್ತದೆ. ಈ 5 ಸ್ವರೂಪಗಳ ಪುರುಷಾರ್ಥದಿಂದ ಆತ್ಮ
ವಿಶ್ವ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ये 5 सुर स्मृति में रहे, सवेरे उठने से बाप के साथ रू रिहान करते होना. ನೋಡಿ 5 ಸ್ವರೂಪ ಯಾವುದು? ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ನಾನು ಬಾಬನ ಮಗು. 2ನೇದ್ದು ಈಶ್ವರನ ವಿದ್ಯಾರ್ಥಿ. 3 ಆತ್ಮಿಕ ಯಾತ್ರಿಕ ನಾನು. 4 ಆತ್ಮಿಕ ಸೈನಿಕ ನಾನು. 5 ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ. ಕೇವಲ ಮನೆಯಲ್ಲಿರುವ 4 ಮಕ್ಕಳ ಮನೆಯ ಕಲ್ಯಾಣಕಾರಿ ಅಲ್ಲ, ನಾವು ವಿಶ್ವ ಕಲ್ಯಾಣಕಾರಿ. ಈ 5 ಸ್ವರೂಪವನ್ನು ಬಾಬಾ ಹೇಳ್ತಾರೆ, ನೀವು ಬೆಳಗ್ಗೆದ್ದು ಆತ್ಮಿಕ ಚಿಂತನ ಮಾಡ್ತಾ ಕೂತ್ಕೊಳ್ಳಿ. तो बच्चे रूप से बाप के साथ मिलन मनाते हो. ಮೊದಲನೇದಾಗಿ ಅಮೃತ ವೇಳೆಯಲ್ಲಿ ಮಗುವಿನ ರೂಪದಿಂದ ತಂದೆಯ ಜೊತೆಗೆ ಮಿಲನವನ್ನು ಮಾಡಿ. तो सवेरे उठने से ही अपना यह स्वरूप याद रहे कि मैं बच्चा हूँ. ಬೆಳಗ್ಗೆ ಎದ್ದು ಕೂಡಲೇ ಈ ಸಂಕಲ್ಪ, ಈ ಸ್ವರೂಪ ಸಂಬಂಧ ನೆನಪಿರಬೇಕು, ನಾನು ಬಾಬನ ಮಗು. ಅಥವಾ ಈ ಶರೀರಕ್ಕೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಇನ್ಯಾರ್ಯಾರು ಇದ್ದಾರೆ ಅಂತ ಬೆಳಗ್ಗೆ ಎದ್ದು ಕೂಡಲೇ ದೇಹದಾರಿ ಸಂಬಂಧಗಳ ನೆನಪು ಮಾಡೋದಲ್ಲ. ಬಹಳ ಗೃಹಸ್ಥಿ ಮನೆಯಲ್ಲಿದ್ದೇವೆ, ಆದರೆ ನಮಗೆ ಸಂಬಂಧ ಈಗ ಪರಮಾತ್ಮನ ಜೊತೆಗೆ, ತಂದೆಯ ಜೊತೆಗೆ. ಅಂದರೆ ನಾನು ಪರಮಾತ್ಮನ ಮಗು. ಬೆಳಿಗ್ಗೆ ಎದ್ದು ಕೂಡಲೇ ಈ ಸಂಕಲ್ಪ ಮಾಡಿ, ನಾನು ಬಾಬನ ಮಗು. तो सवेरे उठने से ही अपना यह स्वरूप याद रहे कि मैं बच्चा हूँ. ಬೆಳಗ್ಗೆ ಎದ್ದು ಕೂಡಲೇ, ಎಚ್ಚರ ಆದ ಕೂಡಲೇ ಈ ಸಂಕಲ್ಪ, ಈ ಸ್ವರೂಪ ಅಂದರೆ ಸಂಬಂಧ ನೆನ್ಪು ಮಾಡಿಕೊಳ್ಳಿ, ನಾನು ಬಾಬನ ಮಗು. तो फिर ಗೃಹಸ್ಥಿ ಕहाँ से आएगी? ನಾನು ಬಾಬನ ಮಗು ಅಂತ ನೆನ್ಪು ಮಾಡಿಕೊಂಡಾಗ ಇಲ್ಲಿ ಗೃಹಸ್ಥಿತನ ಎಲ್ಲಿಂದ ಬಂತು ಅಂತ ಬಾಬಾ ಕೇಳ್ತಾರೆ. और आत्मा बाप से मिलन मनावे तो मिलन से सर्व प्राप्ति का अनुभव हो जाएगा. ಹೀಗೆ ನಾವು ಆತ್ಮ ಬಾಬನ ಸಮ್ಮುಖದಲ್ಲಿ ಕೂತು ಮಗುವಿನ ರೂಪದಿಂದ ನಾವು ಮಿಲನ ಮಾಡ್ತಾ ಕೂತ್ರೆ ಅಲ್ಲಿ ಪರಮಾತ್ಮ ತಂದೆಯಿಂದ ಪ್ರಾಪ್ತಿ ಅನುಭವ ಆಗಲಿಕ್ಕೆ ಆರಂಭ ಆಗ್ತದೆ. तो फिर ಬುದ್ಧಿ ಕहाँ ಕ್ಯೂ ಜಾಯಿಗೆ? ಹೀಗೆ ತಂದೆ ಜೊತೆಗೆ ನನಗೆ ಆತ್ಮಕ್ಕೆ ಸಂಬಂಧ ಬಂದಾಗ, ಸಂಬಂಧ ಇದೆ, ನಾನು ಮಗು ಅಂತ ಅನುಭವಕ್ಕೆ ಕೂತಾಗ, ಮಗುವಿಗೆ ತಂದೆ ತಾಯಿಗೆ ಬಿಟ್ಟರೆ ಬೇರೆ ಯಾರ ಬಳಿಗೆ ಹೋಗ್ತದ ಮಗು? ಇಲ್ಲ. ಹಾಗೆ ನಮ್ಮ ಬುದ್ಧಿ ಬೇರೆ ಎಲ್ಲೆಲ್ಲೋ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. इससे सिद्ध है कि अमृत वेले के इस पहले स्वरूप के स्मृति की ही कमजोरी है. ನಮ್ಮ ಬುದ್ಧಿ ಎಲ್ಲೆಲ್ಲೋ ದೇಹದಾರಿಗಳ ಬಳಿಗೆ ಹೋಗ್ತದೆ ಎಂದರೆ ಅರ್ಥ ಇದರಿಂದ ಸಿದ್ಧ ಆಗುತ್ತೆ, ಅಮೃತ ವೇಳೆಯಲ್ಲಿ ನಾನು ಬಾಬನ ಜೊತೆಗೆ ಮಗು ನಾನು ಎಂಬ ಸ್ಮೃತಿ ಮಾಡಲಿಲ್ಲ. ಮೊದಲನೇ ಸಂಬಂಧವೇ ನಮ್ಮದು ದುರ್ಬಲ ಇದೆ ಅಂತ ಅರ್ಥ. इसलिए अपने ಗಿರ್ತಿ ಕಲಾಕ್ಕೆ ರೂಪ ಸ್ಮೃತಿ ಮೇ ಆತೆ ಹೇ. ಅದಕ್ಕೇನಾಗುತ್ತೆ, ಯಾರು ನಮ್ಮನ್ನು ಬೆಳೆಸ್ತಾರಲ್ಲ, ನಮ್ಮ ಈ ದೇಹದಾರಿ ಸಂಬಂಧಗಳು ನಮ್ಮನ್ನು ಕೆಳಗೆ ಎಳಿತಾರಲ್ಲ, ಅವ್ರದ್ದೇ ನೆನ್ಪು ಮಾಡುತ್ತೇವೆ. ನಮ್ಮನ್ನು ಏರಿಸೋ ತಂದೆಗೆ ನಾವು ಮರ್ತೇ ಬಿಡ್ತೇವೆ. इसलिए अपने ಗಿರ್ತಿ ಕಲಾಕ್ಕೆ ರೂಪ ಸ್ಮೃತಿ ಮೇ ಆತೆ. ಅದಕ್ಕೆ ಬೆಳಗ್ಗೆ ಎದ್ದು ಕೊಳ್ಳೆ ಮನುಷ್ಯರ ನೆನಪು ಅಂದರೆ ನಾವು ಇಳಿಸೋರನ್ನೇ ಇಳಿಯೋದೇ ನೆನ್ಪು ಮಾಡ್ಕೊಂಡ್ಬಿಡ್ತೇವೆ ಬೆಳಗ್ಗೆ ಎದ್ದು ಕೂಡಲೇ. ऐसे सारे दिन में अगर यहाँ 5 ही स्वरूप समय प्रति समय भिन्न कर्म के प्रमाण स्मृति में रखो. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಹಗಲಿಡೀ ಈ 5 ಸ್ವರೂಪಗಳನ್ನು ಸಮಯ ಅನುಸಾರವಾಗಿ ಯಾವ ಕರ್ಮ, ಯಾವ ಕೆಲಸ ಮಾಡ್ತಾ, ಯಾವ ಸ್ಮೃತಿ ಇರಬೇಕು ಅಂತ ನೀವು ಅದನ್ನು ಯೋಜನೆ ಮಾಡಿಕೊಂಡು ಮಾಡ್ತಾ ಇರಿ ನೋಡಿ. ಆಗ ಸ್ಮೃತಿ ಸ್ವರೂಪ ಹೋನೆ ಸೆ ನಷ್ಟ ಮೋಹ ನೈ ಹೋ ಸಕೆಂಗೆ. ಈ 5 ಸ್ವರೂಪ ಹಗಲಿಡಿಗೂ ನೆನ್ಪು ಮಾಡ್ಕೋಬೇಕು. ಯಾವುದು? ಮೊದಲನೇದು ಮಗು, 2ನೇದು ಈಶ್ವರನ ವಿದ್ಯಾರ್ಥಿ, 3ನೇದು ಯಾತ್ರಿಕ, 4ನೇದು ಸೈನಿಕ, 5ನೇದು ವಿಶ್ವ ಕಲ್ಯಾಣಕಾರಿ. ಈ ರೀತಿ 5 ಸ್ವರೂಪಗಳು ಸಮಯಾನುಸಾರವಾಗಿ ನಾವು ಅನುಭವ ಮಾಡ್ತಾ ಇದ್ದರೆ ನಷ್ಟಮೋಹ ಯಾಕಾಗಲ್ಲ? इसलिए बताया मुश्किल का कारण यह है जो सिक्कल को नहीं देखते. ನಮಗೆ ನಷ್ಟಮೋಹಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಷ್ಟಮೋಹಿ ಆಗೋದು ಕಷ್ಟ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಚಹರೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿಲ್ಲ. ನಾನು 5 ಸ್ವರೂಪದ ಶೃಂಗಾರ ಮಾಡ್ಕೊಂಡಿದ್ದೇನಾ, 5 ಸ್ವರೂಪದಲ್ಲಿ ಇದ್ದೇನಾ ಅಂತ ಇದುವರೆಗೆ ಕನ್ನಡಿಯಲ್ಲಿ ನೋಡಲೇ ಇಲ್ಲ. ನಿಮ್ಮ ಚಹರೆ ನೋಡ್ಕೊಳ್ಳೋಕೆ ಇನ್ನೂ ಕಲೀಲಿಲ್ಲ ಅಂತಾರೆ ಬಾಬಾ. इसलिए बताया तो सदा कर्म करते अपने दर्पण में इन 5 स्वरूपों को देखने के इन स्वरूपों को बदली और स्वरूप तो नहीं हो गया. ಹೀಗೆ ಸದಾ ಕರ್ಮ ಮಾಡ್ತಾ ದರ್ಪಣದಲ್ಲಿ 5 ಸ್ವರೂಪಗಳನ್ನು ನೋಡ್ಕೊಳ್ತಾ ಇರಿ.
ಈ 5 ಸ್ವರೂಪದಲ್ಲಿ ಇದ್ದೇನೋ ಬೇರೆ ಯಾವುದೋ ಸ್ವರೂಪದಲ್ಲಿ ಇದ್ದೇನೋ ಅಂತ ದರ್ಪಣ ನೋಡಿದರೆ ತಾನೇ ಗೊತ್ತಾಗೋದು. ನಾನು ಮಗು ಆಗಿದ್ದೇನೋ ಇನ್ಯಾರು ನನ್ನ ಮಗು, ನಾನು ಬೇರೆಯವರ ಮಗು ಅಂತ ನೆನಪಾಗ್ತದೋ, ದೇಹಧಾರಿಗಳ ಮಗು ಅಂತ ನೆನಪಾಗ್ತದೋ. तो रूप बिगड़ तो नहीं गया ना. ಈ ಶೃಂಗಾರ 5 ಶೃಂಗಾರ ಬಾಬಾ ಆತ್ಮಕ್ಕೆ ಮಾಡಿದ್ದಾರೆ. ಶೃಂಗಾರ ಮಾಡ್ಕೊಂಡಿದ್ದೇನಾ ಅಂತ ನೀವು ಜ್ಞಾನ ದರ್ಪಣದಲ್ಲಿ ನೋಡ್ಕೊಳ್ಳೇ ಇಲ್ಲ ಅಂದರೆ ನಿಮ್ಮ ಶೃಂಗಾರ ಹಾಳಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ ನಿಮಗೆ? देखने से बिगड़ते हुए रूप को सुधर लेंगे. ನೀವು ಕನ್ನಡಿ ನೋಡ್ಕೊಳ್ತಾ ಇದ್ದರೆ ಮಾತ್ರ ಹಾಳಾಗಿರೋ ಶೃಂಗಾರ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೆ. तो रूप बिगड़ तो नहीं गया है, देखने में बिगड़े हुए को भी सुधार लेंगे और सहज ही सदा काल के लिए नष्ट हो जाएंगे. ಹೀಗೆ ಕನ್ನಡಿಯಲ್ಲಿ ಚಹರೆ ನೋಡಿಕೊಂಡು ಈ 5 ಸ್ವರೂಪಗಳ ಶೃಂಗಾರ ಇದೆ ಎಂದರೆ ಸಾಮಾನ್ಯವಾಗಿ ಬಾಬಾ ಹೇಳ್ತಾರೆ ಖಂಡಿತ ನೀವು ನಷ್ಟ ಮೋಹಿಗಳಾಗಿರುತ್ತೀರಿ. ಸಮझा? अभी यह तो नहीं कहेंगे कि नष्ट मोह कैसे बने. ಅರ್ಥ ಆಯ್ತಾ? ಆದರೆ ನೀವು ಈಗ ಈ ಪ್ರಶ್ನೆ ಮಾಡಲಿಕ್ಕಿಲ್ಲ ನಷ್ಟ ಮೋಹ ಆಗೋದು ಹೇಗೆ ಅಂತ. नष्ट मोह ऐसे बने, कैसे शब्द को ऐसे शब्द में बदल देना. नष्ट मोह आಗೋದು ಹೇಗೆ ಈ ಪ್ರಶ್ನೆಯನ್ನು ನಷ್ಟ ಮೋಹ ಆಗೋದು ಹೀಗೆ ಅಂತ ಬದಲಾಯಿಸ್ಕೊಳ್ಳಿ ಅಂತಾರೆ ಬಾಬಾ. जैसे ये स्मृति में लाते हो कि हम ही ऐसे थे अब फिर से ऐसे बन रहे. ಹೇಗೆ ನಮಗೆ ಬಾಬಾ ನೆನಪು ಮಾಡಿಸ್ತಾರೆ ತಾನೆ, ನಾವು ಜ್ಞಾನಕ್ಕೆ ಬರುವ ಪೂರ್ವದಲ್ಲಿ ಹೀಗಿದ್ದೆವು, ನಾ ಜ್ಞಾನಕ್ಕೆ ಬಂದ ಮೇಲೆ ನಾನು ಇಷ್ಟು ಪರಿವರ್ತನೆ ಆದೆ, ಬಾಬಾ ನನ್ನನ್ನು ಇಷ್ಟು ಪರಿವರ್ತನೆ ಮಾಡಿದರು. ಪರಿವರ್ತನೆ ನೆನ್ಪು ಮಾಡ್ಕೊಳ್ತೀರಲ್ಲ. ತೋ ಕೈಸೆ ಶಬ್ದಕ್ಕೆ ಐಸೆ ಮೇ ಬದಲ್ಲೇನ, ನಷ್ಟಮೋಹಿಗಳಾಗಲಿಕ್ಕಾಗಿ ಹೇಗೆ ಎಂಬ ಪ್ರಶ್ನೆಯನ್ನು ಹೀಗೆ ಅಂತ ಬದಲಾಯಿಸ್ಕೊಳ್ಳಿ ಅಂತಾರೆ ಬಾಬಾ. ಕೈಸೆ ಬನ್ನೆ ಇಸ್ಕೆ ಬಜಾ ಐಸೆ ಬನ್ನೆ, ಹೇಗಾಗೋದು ಅಂತ ನಿಮಗೆ ಯಾರಾದರೂ ಕೇಳಬಹುದು. ಆದರೆ ನೀವು ಉತ್ತರ ಹೀಗಾಗ್ರಿ ಅಂತ ಹೇಳಿ. ಆದರೆ ನೀವೇ ನಷ್ಟಮೋಹ ಆಗೋದು ಹೇಗೆ ಅಂತ ಪ್ರಶ್ನೆ ಮಾಡೋದಲ್ಲ. ಇಸ್ಮೆ ಪರಿವರ್ತನೆ ಕರ್ಲೋ ತೋ ಜೈಸೆ ತೇ ವೈಸೆ ಬನ್ ಜಾಯಂಗೆ. ಈ ರೀತಿಯಾಗಿ ಚಿಕ್ಕ ಪರಿವರ್ತನೆ ಹೇಗೆ ಎಂಬ ಬದಲಾಗಿ ಹೀಗೆ ಅಂತ ಮಾಡ್ಕೊಂಡ್ಬಿಟ್ರೆ ನೀವು ಖಂಡಿತವಾಗಿ ಮೊದಲು ಹೇಗಿದ್ರಿ ಅಂದರೆ ನಿರ್ಮೋಹಿ ಹೇಗಿರ್ತೀರಿ ಸತ್ಯುಗದಲ್ಲಿ ಹಾಗೀಗಾಗ್ತೀರಿ. तो कैसे शब्द ख़त्म हो जाए, ख़त्म हो ऐसे बन ही जाएंगे. ಅವಾಗ ಹೇಗೆ ಎಂಬ ಶಬ್ದ ಸಮಾಪ್ತಿ ಆದಾಗ ಹೀಗೆ ಖಂಡಿತ ಆಗುತ್ತೀರಿ. अच्छा, ऐसे सेकंड में अपने को विस्मृति से स्मृति स्वरूप में लाने वाले, नष्ट मोह सदा स्मृति स्वरूप बनने वाले समर्थ आत्माओं को बाप दादा का याद प्यार और नमस्ते. ಹೀಗೆ ಸೆಕೆಂಡಿನಲ್ಲಿ ನಿಮ್ಮ ಸ್ಮೃತಿ ಹೇಗೆ ಎಂಬುದನ್ನು ಹೀಗೆ ಅಂತ ಪರಿವರ್ತನೆ ಮಾಡಿಕೊಳ್ಳುವಂತಹವರು, ಸದಾ ನಷ್ಟಮೋಹ ಸದಾ ಸ್ಮೃತಿ ಸ್ವರೂಪರಾಗಿರೋರು ಸಮರ್ಥಾತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಹೀಗೆ ಸರ್ವಶಕ್ತಿವಂತನಾದ ಶಿವಬಾಬರವರಿಗೆ ನಷ್ಟಮೋಹ ಸ್ಮೃತಿ ಸ್ವರೂಪದ ಜ್ಞಾನ ನಮ್ಮ ಮುಂದೆ ಇಟ್ಟು ನಮಗೆ ನಷ್ಟಮೋಹ ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಿರುವ ತಂದೆಗೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ನೋಡಿ ಬಾಬಾ, ಇದು ಬಾಬಾ ಯಾವಾಗಲೂ ಹೇಳ್ತಾರೆ ಭಗವದ್ಗೀತೆಯ ಮೊದಲಿನ ಮತ್ತು ಕೊನೆಯ ವಾಕ್ಯ ಅಂತ ಹೇಳ್ತಾರೆ. ಇದಕ್ಕೆ ಮೊದಲಿನ ಮತ್ತು ಕೊನೆಯ ವಾಕ್ಯ ನಷ್ಟಮೋಹ ಸ್ಮೃತಿ ಸ್ವರೂಪ. ಇದು ಮಹಾಭಾರತದ ಕಥೆಯಲ್ಲಿ ಕೂಡ ಇದರ ವರ್ಣನೆ. ನಷ್ಟಮೋಹಿ ಆದ ಮೇಲೆ ಅರ್ಜುನನಿಗೆ, ಅದಕ್ಕೆ ಬಾಬಾ ನಮಗೂ ಕೂಡ ಇವತ್ತು ಸೈನಿಕ ಅಂತ ನೆನಪು ಮಾಡಿಸ್ತಿದ್ದಾರೆ. ಸೈನಿಕ ಆದವನು ಗೆಲ್ಲಿಕ್ಕಾಯಿತು ಅಂದರೆ ವಿಶ್ವ ಕಲ್ಯಾಣಕ್ಕಾಗಿ ಅವನು ಸೈನಿಕ ಆಗಲೇಬೇಕಾಯ್ತಲ್ಲಿ. ಹೀಗೆ ಬಾಬಾ ನಮಗೂ ಕೂಡ ವಿಶ್ವ ಕಲ್ಯಾಣಕಾರಿ ಆತ್ಮ ನಾವು. ನಾನು ಬಾಬನ ಮಗು, ನಾನು ಬಾಬನ ವಿದ್ಯಾರ್ಥಿಯಾಗಿದ್ದೇನೆ, ನಾನು ಆತ್ಮಿಕ ಯಾತ್ರಿಕನಾಗಿದ್ದೇನೆ, ಆತ್ಮಿಕ ಸೈನಿಕನಾಗಿದ್ದೇನೆ, ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ನಮ್ಮ ಈ 5 ಸ್ವರೂಪಗಳಲ್ಲಿ ನಾವು ಉಪಸ್ಥಿತರಾದರೆ ಖಂಡಿತ ನಾವು ನಷ್ಟಮೋಹಿನೂ ಆಗ್ತೇವೆ. ನಿರಂತರ ಬಾಬನ ನೆನಪು ನಮಗೆ ಇರ್ತದೆ. ಇಲ್ಲಿ ನಾವು ಮೊದಲೇದ್ದು ಬಾಬನ ಮಗು ಅಂದರೆ ಆತ್ಮ ಬಾಬನ ಮಗು ಆಗಿರೋದು, ದೇಹ ಅಲ್ಲ ಅಲ್ವಾ. ಇಲ್ಲಿ ನಾವು ಆತ್ಮ ಅಂತಲೇ ಅನುಭವ ಮಾಡಲಿಲ್ಲ ಅಂದರೆ ಅಲ್ಲಿ ನಾವು ಬಾಬನ ಮಗು ಅನ್ನೋ ಅನುಭವನೇ ಇಲ್ಲ ಅಂದರೆ ಬಾಕಿದು ಯಾವುದು ಆಗಲ್ಲ. ದೇಹ ಮರೆಯದನೇ ನಷ್ಟಮೋಹಿ ಆಗಲ್ಲ. ಅದಕ್ಕೆ ದೇಹ ಮರೆಸಲಿಕ್ಕಾಗಿಯೇ ಬಾಬಾ ಮೊದಲನೇ ಪರಿವರ್ತನೆ ಯಾವ್ದು ಹೇಳ್ತಾರೆ, ನಾನು ಆತ್ಮ ಬಾಬನ ಮಗು.
ಹೀಗೆ ಅನುಭವ ಮಾಡೋಣ. ನಷ್ಟಮೋಹಿಯಾಗಿ ನಿರಂತರ ಸ್ಮೃತಿ ಸ್ವರೂಪದಲ್ಲಿದ್ದು ನಾವು ವಿಜಯಾತ್ಮಗಳು ಆಗೋಣ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಪವಿತ್ರ ಪ್ರಕಾಶ ಜ್ಯೋತಿ, ಪವಿತ್ರ ಸಾಗರನ ಮಗು, ಪವಿತ್ರ ಸ್ವರೂಪ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.